ದೇವರ ಸಂಕಲ್ಪದಲ್ಲಿ ಸ್ತ್ರೀ ಅನ್ನುವಂಥ ವಿಷಯವನ್ನು ನಾವು ಇವತ್ತು ಆಲೋಚನೆ ಮಾಡೋಣ. ದೇವರ ಸೃಷ್ಟಿ ಬಹಳ ಆಶ್ಚರ್ಯಕರವಾದಂಥದ್ದು. ಮಾನವ ಮೇಧಸ್ಸಿಗೆ ನಿಲುಕಲಾರದಂತಹ ಒಂದು ವಿಶಾಲವಾದಂತಹ ಜ್ಞಾನ ವಿವೇಕಗಳಿಂದ ತುಂಬಿದಂತಹ ನಿರ್ಮಾಣ ದೇವರ ನಿರ್ಮಾಣ. ಇಂಥ ಒಂದು ದೇವರ ನಿರ್ಮಾಣ ಅಂದರೆ ಸೃಷ್ಟಿಯ ನಿರ್ಮಾಣವನ್ನು ನಾವು ಆಲೋಚನೆ ಮಾಡುವಾಗ ನಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ಅನೇಕ ಆಲೋಚನೆಗಳು ನಮಗೆ ಸತ್ಯವೇದದಲ್ಲಿ ಕಂಡುಬರ್ತವೆ. ಅಂಥದ್ರಲ್ಲಿ ಮನುಷ್ಯನನ್ನು ವಿಶೇಷವಾದ ರೀತಿಯಲ್ಲಿ ದೇವರು ನಿರ್ಮಾಣ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯನೇ. ಮನುಷ್ಯನನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾನೆ ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದ ಮೊದಲನೆಯ ಪುಸ್ತಕವಾಗಿರ್ತಕ್ಕಂತಹ ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಾನವ ನಿರ್ಮಾಣ ಯಾರ ಸ್ವರೂಪ ಯಾರ ಹೋಲಿಕೆ ಅಂತಂದ್ರೆ ಅದು ದೇವರ ಸ್ವರೂಪ, ದೇವರ ಹೋಲಿಕೆಯಲ್ಲಿ ನಿರ್ಮಿಸಲ್ಪಟ್ಟಂತ ನಿರ್ಮಾಣ ಮಾನವ ನಿರ್ಮಾಣ. ಹಾಗೆ ಮುಂದುವರೆದ ಭಾಗದಲ್ಲಿ ದೇವರು ಸ್ತ್ರೀಯನ್ನ ನಿರ್ಮಿಸುವಂಥದ್ದು ಕೂಡ ಬಹಳ ವಿಶೇಷವಾದಂಥದ್ದು. ಅದನ್ನು ನಾವು ಗಮನಿಸುವಾಗ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 21ನೇ ವಚನದಲ್ಲಿ ಈಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊಟ್ಟ ಮೊದಲನೆಯ ಮಾನವ ನಿರ್ಮಾಣ ಮನುಷ್ಯನನ್ನೇ ಯಾವ ರೀತಿ ನಿರ್ಮಾಣ ಮಾಡಿದಾನಂತಂದ್ರೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅಂತ ಹೇಳ್ತಾರೆ. ದೇವರು ಮನುಷ್ಯನನ್ನ ನೆಲದ ಮಣ್ಣಿನಿಂದ ರೂಪಿಸ್ತಾ ಇದ್ದಾನೆ. ಹಾಗೆ ನಿರ್ಮಿಸಲ್ಪಟ್ಟಂತಹ ಆ ಮನುಷ್ಯನ ಪಕ್ಕೆಯ ಎಲುಬಿನಿಂದ ಸ್ತ್ರೀಯನ್ನ ನಿರ್ಮಾಣ ಮಾಡಿದ್ದು ಬಹಳ ಬಹಳ ವಿಶೇಷವಾದಂಥ ಸಂಗತಿ. ಹಾಗಾಗಿ ಇಷ್ಟಕ್ಕೂ ದೇವರು ಸ್ತ್ರೀಯನ್ನ ನಿರ್ಮಾಣ ಮಾಡುವುದರಲ್ಲಿನ ಉದ್ದೇಶವಾದರೂ ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಅದೇ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ಸ್ತ್ರೀಯನ್ನ ನಿರ್ಮಾಣ ಮಾಡುವುದರಲ್ಲಿನ ಒಂದು ಉದ್ದೇಶ ಏನು ಅನ್ನುವಂಥದ್ದನ್ನು ನಮಗಿಲ್ಲಿ ಗೊತ್ತಾಗುತ್ತೆ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಅಂತೇಳಿ. ಹಾಗಾಗಿ ಸ್ತ್ರೀಯನ್ನ ನಿರ್ಮಾಣ ಮಾಡುವುದರಲ್ಲಿ ದೇವರ ಉದ್ದೇಶ, ದೇವರ ಯೋಜನೆ, ದೇವರ ಆಲೋಚನೆ ಏನು ಅಂತಂದ್ರೆ ಮನುಷ್ಯನಿಗೆ ಸಹಕಾರಿಣಿ, ಇದು ಉದ್ದೇಶ. ಇದನ್ನ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 11ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿದರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ. ಅಂಡರ್ಲೈನ್ ಮಾಡ್ಕೋಬೇಕು. ಪುರುಷನು ಸ್ತ್ರೀಯ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು ಅಂತ ಹೇಳ್ತಾರೆ. ಅದರ ಉದ್ದೇಶ ಏನು? ಸ್ತ್ರೀ ಪುರುಷನ ನಿಮಿತ್ತ ಅಂತ ಹೇಳ್ತಾನೆ, ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯ ನಿರ್ಮಾಣದಲ್ಲಿರುವಂತಹ ಉದ್ದೇಶ ಏನಂತಂದ್ರೆ ಪುರುಷನಿಗೆ ಸಹಕಾರಿಣಿಯಾಗಿರಬೇಕು. ದೇವರ ಸಂಕಲ್ಪವನ್ನ ನೆರವೇರಿಸುವುದರಲ್ಲಿ ಪುರುಷನಿಗೆ ಸಹಕಾರಿಣಿಯಾಗಿ ತನ್ನ ಒಂದು ಧರ್ಮವನ್ನ ನಿರ್ವಹಿಸಬೇಕು ಅನ್ನುವಂಥದ್ದು ದೇವರ ಒಂದು ಆಲೋಚನೆ. ಈ ಕಾರಣದಿಂದನೇ
ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಏನಂತ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತಂದರೆ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನದಲ್ಲಿ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಅಂತ. ಹಾಗಾಗಿ ದೇವರು ಸ್ತ್ರೀ ಪುರುಷರನ್ನ ನಿರ್ಮಾಣ ಮಾಡುವುದರಲ್ಲಿನ ಉದ್ದೇಶ ನಮಗೆ ಈ ವಚನ ಭಾಗದಲ್ಲಿ ಕಂಡು ಬರ್ತದೆ. ಸೊ ಹಾಗಾಗಿ ಇದು ಸ್ತ್ರೀಯ ನಿರ್ಮಾಣದಲ್ಲಿನ ದೇವರ ಉದ್ದೇಶ. ಈ ರೀತಿಯಾದಂಥ ಉದ್ದೇಶನ ಕಂಡುಕೊಂಡು ದೇವರು ಸ್ತ್ರೀಯಿಂದ ಏನೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾನೆ, ಸ್ತ್ರೀ ಮಾಡಬೇಕಾದಂತಹ ಕಾರ್ಯಕ್ರಮಗಳು ಯಾವ್ಯಾವು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದಂಥ ಬಹಳ ಬಹಳ ಮುಖ್ಯವಾದಂಥ ವಿಷಯ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸ್ತ್ರೀಯು ಮಾಡಬೇಕಾದಂಥವುಗಳು ನಂಬರ್ ಒನ್ ಏನಂತಂದರೆ, ಸ್ತ್ರೀಯು ತನ್ನ ಗಂಡನಿಗೆ ವಿಧೇಯಳಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರಾರಂಭದಲ್ಲಿ ಇವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಇವರನ್ನು ದಾಂಪತ್ಯ ಜೀವಿತದಲ್ಲಿ ಪ್ರವೇಶ ಮಾಡಿದಂತಹ ದೇವರು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವರ ಜೀವನ. ಗಂಡನಿಗೆ ಸ್ತ್ರೀ ವಿಧೇಯಳಾಗಿರಬೇಕು ಅನ್ನುವಂಥದ್ದು ದೇವರ ಇಷ್ಟ. ಹಾಗೆ ಸ್ತ್ರೀಯು ಕೂಡ ಮಾಡಬೇಕಾದಂಥ ಕರ್ತವ್ಯ ಏನಂತಂದರೆ ಗಂಡನಿಗೆ ವಿಧೇಯಳಾಗಿರಬೇಕು ಅಂತೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ನಾವು ಅದೇ ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸಿದರೆ, ಅಲ್ಲಿ ನಂಬಿಕೆಗೆ ಮೂಲಪಿತೃವಾಗಿರುವಂತಹ ಅಬ್ರಹಾಮನ ವಿಷಯವಾದಂತಹ ಸಂದರ್ಭವನ್ನು ನಾವು ಕಾಣ್ತೇವೆ. ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಅಬ್ರಹಾಮನನ್ನ ಕರಿತಾ ಇದ್ದಾನೆ. ಆತ ಯಾವ ರೀತಿ ಕರೀತಾ ಇದ್ದಾನೆ ಅಂತಂದ್ರೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನೂ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನೂ ಸಂಗಡ ಹೋದನು. ಅಬ್ರಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ಅಂತೇಳಿ. ಅಂದ್ರೆ ಗಂಡನಿಗೆ ಯಾವ ರೀತಿ ವಿಧೇಯಳಾಗಿದ್ದಾಳೆ ಅನ್ನುವಂಥದ್ದನ್ನ ಬಹಳ ಕ್ಲುಪ್ತವಾಗಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಗ್ರಂಥಕರ್ತನ ಇಲ್ಲಿ ಬರೀತಾ ಇದ್ದಾನೆ. 4ನೇ ವಚನದಲ್ಲಿ ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು ಅಂತ ಹೇಳ್ತಾ ಇದ್ದಾನೆ. ನಂಬರ್ 1 ಮೇನ್ ಅಬ್ರಹಾಮನನ್ನ ಹೆಸರು ತಗೋತಾ ಇದ್ದಾನೆ. 2ನೇ ಹೆಸರು ಯಾವುದು ಅಂತಂದ್ರೆ ಲೋಟನ ಹೆಸರನ್ನು ತಗೊಳ್ತಾ ಇದ್ದಾನೆ. ಅದಾದ ಮೇಲೆ 5ನೇ ವಚನದಲ್ಲಿ ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು ಅಂತ ಹೇಳ್ತಾನೆ. ಅಂದ್ರೆ ಗಂಡನ ಒಂದು ಇಷ್ಟಕ್ಕೆ ವಿಧೇಯತೆಯನ್ನು ತೋರಿಸ್ತಕ್ಕಂಥ ಹೆಂಡತಿ. ಎಲ್ಲಿ ಹೋಗ್ಬೇಕು, ಹೇಗಿರಬೇಕು, ಅಲ್ಲಿನ ಪರಿಸ್ಥಿತಿಗಳು ಹೇಗಿದ್ದಾವೆ, ವಾಸಿಸುವುದಕ್ಕೆ ಯೋಗ್ಯನ, ವಾಸಿಸುವುದಕ್ಕೆ ಅಯೋಗ್ಯಕರವಾದಂಥ ಸ್ಥಳನ, ಇವ್ಯಾವನ್ನೂ ಕೂಡ ಚಿಂತಿಸದೆ ಅಬ್ರಹಾಮನು ತನ್ನನ್ನು ಕರೆದಾತನು ನಂಬಿಗಸ್ತನು ಎಂಬುದಾಗಿ ಯಾವ ರೀತಿ ಹೊರಡುವುದಕ್ಕೆ ಸಿದ್ಧನಾದನೋ, ತನ್ನ ಗಂಡನ ಆಲೋಚನೆಗೆ, ತನ್ನ ಗಂಡನ ನಿರ್ಧಾರಕ್ಕೆ ಬದ್ಧಳಾಗಿ ವಿಧೇಯತೆಯಿಂದ ಯಾವ ಒಂದು ಪ್ರಶ್ನೆಯನ್ನು ಕೂಡ ಮಾಡದೆ ವಿಧೇಯತೆಯಿಂದ ತನ್ನ ಗಂಡನನ್ನ ಹಿಂಬಾಲಿಸಿದಂತಹ ಸಾರಳನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಸ್ತ್ರೀಯಿಂದ ದೇವರು ಅಪೇಕ್ಷಿಸುವಂಥದ್ದು ಏನು ಅಂತಂದ್ರೆ,
ಅದೇ ರೀತಿಯಾಗಿ ಸ್ತ್ರೀ ಮಾಡಬೇಕಾದಂಥವುಗಳಲ್ಲಿ ಮೊದಲನೇದ್ದು ಏನು ಅಂತಂದ್ರೆ ತನ್ನ ಗಂಡನಿಗೆ ವಿಧೇಯಳಾಗಿರಬೇಕು ಅಂತೇಳಿ. ವಿಧೇಯಳು ಅಂತಂದ್ರೆ ಮಾತಿಗೆ ತಕ್ಕಂತೆ ನಡೆಯುವುದು, ವಿಧೇಯತೆಯಿಂದ ಮಾತನ್ನ ಕೈಕೊಂಡು ನಡೆಯುವುದು ಅನ್ನುವಂಥದ್ದು. ಸೊ ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕೂಡ ಸಾರಳು ತನ್ನ ಗಂಡನನ್ನ ಯಜಮಾನ 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 ಅಂತ ಕರೆಯುವಂಥದ್ದನ್ನ ನಾವು ಗಮನಿಸ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ವಚನ 5ರಿಂದ 6ನೇ ವಚನದವರೆಗೆ ವಿಷಯವನ್ನ ಗಮನಿಸೋಣ. ಅಂದ್ರೆ ಸ್ತ್ರೀಯರ ಒಂದು ಅಲಂಕಾರದ ವಿಷಯದಲ್ಲಿ ಗ್ರಂಥಕರ್ತನು ಮಾತಾಡ್ತಾ ಸ್ತ್ರೀಯರು ಯಾವ ರೀತಿಯಾದಂತಹ ಅಲಂಕಾರಗಳನ್ನು ಹೊಂದಿರಬೇಕು ಎನ್ನುವಂಥದ್ರ ವಿಷಯದಲ್ಲಿ ಮಾತಾಡ್ತಾ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾನೆ ಗ್ರಂಥಕರ್ತನು. ಅದೇನಂತಂದ್ರೆ, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಅಂತ ಹೇಳ್ತಾನೆ. ಸಾತ್ವಿಕವಾದ ಶಾಂತ ಮನಸ್ಸು ಅಂತ ಹೇಳ್ತಾನೆ. ಅಂದ್ರೆ ಸ್ತ್ರೀಯರು ಯಾವತ್ತೂ ಕೂಡ ಶಾಂತ ಮನಸ್ಸಿನಿಂದಿರಬೇಕು. ಎಂಥ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ್ಯೂ ಕೂಡ, ಪರಿಸ್ಥಿತಿಗಳು ನಿಮಗೆ ವಿರೋಧವಾಗಿದ್ರೂ ಕೂಡ, ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗ್ತಾ ಇದ್ದಾವೆ ಅನ್ನುವಂಥ ಸ್ಥಿತಿಗಳು ಎದುರಾದಾಗ್ಯೂ ಕೂಡ ಧೃತಿಗೆಡಬಾರ್ದು, ಭಯ ಬೀಳಬಾರ್ದು, ಒತ್ತಡಕ್ಕೊಳಗಾಗಬಾರ್ದು, ಚಂಚಲರಾಗಬಾರದು, ಅಸ್ಥಿರವಾದ ಮನಸ್ಸನ್ನ ಹೊಂದಿರಬಾರದು, ದೃಢವಾಗಿರಬೇಕು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಬೇಕು ಅಂತ ಹೇಳ್ತಾರೆ. ಈ ಸಾತ್ವಿಕವಾದಂಥ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣ ಅಂತಂದ್ರೆ ಅಲಂಕಾರ. ಈ ಅಲಂಕಾರ ಸಾರಳಲ್ಲಿ ನಾವು ಗಮನಿಸ್ತೇವೆ. ಸಾರಳು ಬಹಳ ಸೌಂದರ್ಯವತಿ. ಆಗಿನ ಕಾಲದಲ್ಲಿ ಇಂತಹ ಸೌಂದರ್ಯವತಿಯನ್ನ ಯಾರಾದರೂ ನೋಡಿದ್ರೆ ಅವರ ಗಂಡನನ್ನ ಕೊಂದು ಆಕೆಯನ್ನ ವಶಪಡಿಸಿಕೊಳ್ಳತಕ್ಕಂತಹ ಪರಿಸ್ಥಿತಿಗಳು ಅದೇ ಒಂದು ಘಟನೆ ನಡೀತದೆ ಅಬ್ರಹಾಮನ ಜೀವಿತದಲ್ಲಿ, ಸಾರಳ ಜೀವಿತದಲ್ಲಿ. ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಒಬ್ಬ ಅರಸ ಆಕೆಯನ್ನು ಎತ್ಕೊಂಡು ತನ್ನ ಅರಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಯಾವತ್ತೂ ಕೂಡ ಧೃತಿಗೆಡದೆ ಸಾತ್ವಿಕವಾದಂತಹ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವನ್ನ ಧರಿಸಿಕೊಂಡು ತನ್ನ ಗಂಡನಿಗೆ ವಿಧೇಯಳಾಗಿ ಮುಂದುವರಿತಕ್ಕಂತಹ ಮನಸ್ಸು ಸಾರಳ ಮನಸ್ಸು. ಹಾಗೆ ಮುಂದುವರೆದ ಭಾಗದಲ್ಲಿ ನಿಮ್ಮ ಅಲಂಕಾರವಾಗಿರಲಿ, ಇದು ಶಾಶ್ವತವಾದದ್ದು. ಯಾವುದು ಶಾಶ್ವತವಾದದ್ದು? ಶಾಂತ ಮನಸ್ಸು ಎಂಬ ಒಳಗಣ ಭೂಷಣ ಅದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದೂ ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು, ಅಂಡರ್ಲೈನ್ ಮಾಡ್ಕೋಬೇಕು ಈ ಮಾತನ್ನ, ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಪರಿಸ್ಥಿತಿಗಳು ಅಲ್ಲಕಲ್ಲೋಲವಾದರೂ ಕೂಡ, ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ದಾಗ್ಯೂ ಕೂಡ ಗಾಬರಿ ಪಡದೆ, ನನ್ನ ಯಜಮಾನ ಇದ್ದಾನೆ, ಹಾಗಾಗಿ ನನ್ನ ಯಜಮಾನ ಇರುವಾಗ ನನಗೆ ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಏನೇ ಬಂದರೂ ಕೂಡ ಆತ ನಿರ್ವಹಿಸ್ತಾನೆ ಅನ್ನುವಂತಹ ಒಂದು ವಿಧೇಯತೆ, ಶಾಂತ ಮನಸ್ಸು, ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಯಾರು ಅಂತಂದ್ರೆ ಅಲಂಕಾರವನ್ನ ಮಾಡಿಕೊಂಡವರು, ಅಂದ್ರೆ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವನ್ನ ಅಲಂಕರಿಸಿಕೊಂಡಂತಹ ಭಕ್ತೆಯರು ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ.
ಅಬ್ರಹಾಮನನ್ನ ಸಾರಳು ಯಜಮಾನ ಯಜಮಾನ ಅಂತ ಕರೀತಾ ಇದ್ದಾಳಂತಂದ್ರೆ ಆ ಯಜಮಾನ ಅನ್ನುವುದರಲ್ಲಿ ವಿಧೇಯತೆ ತೋರಿಸ್ತಾ ಇದೆ. ಆ ಯಜಮಾನ ಅನ್ನುವಂಥದ್ರಲ್ಲಿ ನಿರ್ಭೀತತೆಯನ್ನು ತೋರಿಸ್ತಾ ಇದೆ. ಆ ಯಜಮಾನ ಅನ್ನುವುದರಲ್ಲಿ ಸಕಾರಾತ್ಮಕ ಭಾವನೆ ಎದ್ದು ಕಾಣ್ತಾ ಇದೆ. ಆ ಯಜಮಾನ ಅನ್ನುವಂಥದ್ರಲ್ಲಿ ಅತ್ಯಂತ ವಿಶೇಷವಾದಂತಹ ಸಂತೋಷ, ಭದ್ರತೆಯನ್ನ ನಾವೊಂದು ವಾಕ್ಯದಲ್ಲಿ ಕಾಣ್ತೇವೆ. ಹಾಗಾಗಿ ಸ್ತ್ರೀಯರು ಮೊಟ್ಟ ಮೊದಲನೇದಾಗಿ ಅವರು ಮಾಡಬೇಕಾದಂಥವುಗಳಲ್ಲಿ ಏನು ಅಂತಂದ್ರೆ ಗಂಡನಿಗೆ ವಿಧೇಯಳ ಆಗಿರಬೇಕು ಅಂತ. ಗಂಡನಿಗೆ ವಿಧೇಯಳ ಆಗಿರಬೇಕು. ನಂಬರ್ 2, ಸ್ತ್ರೀ ಮಾಡಬೇಕಾದಂಥವುಗಳಲ್ಲಿ ನಂಬರ್ 2 ಎರಡನೇದು ಏನು ಅಂತಂದ್ರೆ ಮಕ್ಕಳನ್ನು ದೈವ ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು. ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ತಂದೆದೆಷ್ಟಿದೆಯೋ ಅಷ್ಟೇ ಮುಖ್ಯವಾಗಿ ತಾಯಿದು ಕೂಡ ಇದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಸ್ತ್ರೀಯರು ಮರಿಬಾರದು. ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಹನ್ನಳನ್ನ ನಾವು ಗಮನಿಸ್ತೇವೆ. ಹನ್ನಳು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಹನ್ನಳು ಬರ್ತಾಳೆ. ಆ ಹನ್ನಳು ಯಾವ ರೀತಿ ಅಂತಂದ್ರೆ ಆಕೆಗೆ ಮಕ್ಕಳಿರೋದಿಲ್ಲ. ಮಕ್ಕಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆಕೆ ಯಾವ ರೀತಿ ನಡ್ಕೊಂಡ್ಲು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ವಿಮೋಚನಕಾಂಡ ಪುಸ್ತಕದಲ್ಲಿ, ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 1ರಿಂದ 10ನೇ ವಚನದಲ್ಲಿ ಇಲ್ಲಿ ಇನ್ನೊಬ್ಬರು ಬರ್ತಾ ಇದ್ದಾರೆ. ಯಾರು ಅಂತಂದ್ರೆ ಮೋಶೆಯ ತಾಯಿಯಾದ ಯಾಕೋಬೇದಳು ಅಂತೇಳಿ. ಯಾಕೋಬೇದ್ ಮೋಶೆಯ ತಾಯಿ. ಈಕೆ ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸುವುದರಲ್ಲಿ ತನ್ನ ಪಾತ್ರ ಯಾವ ರೀತಿ ನಿರ್ವಹಿಸಿದಾಳೆ ಅಂತಕ್ಕಂಥದ್ದು ಬಹು ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಸಂದರ್ಭ ಪ್ರೇಯರ್. ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ ನೀವು ವಿಷಯವನ್ನು ಗಮನಿಸಿದ್ರೆ ಇಲ್ಲಿ ಒಂದು ದೊಡ್ಡದಾದಂತಹ ಒಂದು ಆಜ್ಞೆ ಐಗುಪ್ತ ದೇಶದ ಅರಮನೆಯಿಂದ ಹೊರಟಿರುತ್ತದೆ. ಏನ ಆಜ್ಞೆ ಅಂತಂದ್ರೆ ಇಸ್ರಾಯೇಲ್ಯರ ಸಂಖ್ಯೆ ಹೆಚ್ಚಬಾರದು. ಐಗುಪ್ತ ದೇಶದಲ್ಲಿ ಒಂದು ವೇಳೆ ಹೆಚ್ಚಾದ್ರೆ ಅವರು ಸ್ವತಃ ತಮ್ಮದೇ ಆದಂಥ ಒಂದು ಗುಂಪನ್ನ ಮಾಡಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದು ನಮ್ಮನ್ನು ಸೋಲಿಸಿಬಿಟ್ಟು ನಮ್ಮನ್ನ ಒಂದು ವೇಳೆ ಆಳಬಹುದೇನೋ ಅನ್ನುವಂತಹ ಒಂದು ದುರಾಲೋಚನೆ, ಒಂದು ಭಯದಿಂದಾಗಿ ಇಸ್ರಾಯೇಲರ ಎಲ್ಲ ಗಂಡು ಕೂಸುಗಳನ್ನೆಲ್ಲ ಸಾಯಿಸಿಬಿಡಬೇಕು ಅನ್ನುವಂಥ ಒಂದು ರಾಜಾಜ್ಞೆ ಅರಮನೆಯಿಂದ ಹೊರಟಿರುವಂಥದ್ದನ್ನ ಈ ಒಂದು ಭಾಗದಲ್ಲಿ ನಾವು ಗಮನಿಸ್ತೇವೆ. ಇಂತಹ ಸಂದರ್ಭದಲ್ಲಿ 2ನೇ ಅಧ್ಯಾಯ ವಿಮೋಚನಕಾಂಡ ಪುಸ್ತಕ 2ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ನಾವು ವಿಷಯವನ್ನು ಗಮನಿಸಿದ್ರೆ ಇಲ್ಲಿ ಮೋಶೆಯ ತಾಯಿಯಾದಂತಹ ಯಾಕೋಬೇದಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಆ ಒಂದು ರಾಜಾಜ್ಞೆಗೆ ಭಯಪಡದೆ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಕೂಸು ಚಲುವಾಗಿದೆ, ಸುಂದರವಾಗಿದೆ ಅಂತೇಳಿ ತಿಳಿದು 3 ತಿಂಗಳು ಬಚ್ಚಿಡ್ತಾ ಇದ್ದಾಳೆ. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಂತೇಳಿ. ಅಂದ್ರೆ ದೇವರಿಗೆ ವಿಧೇಯಳಾಗಿ ಯಾರು ಯಾಕೋಬೇದಳು ಅರಮನೆಯಿಂದ ಹೊರಟಂತಹ ರಾಜಾಜ್ಞೆಗೂ ಕೂಡ ಆಕೆ ಭಯಪಡದೆ ಖಂಡಿತವಾಗಿ ದೇವರು ನನ್ನ ಮಗುವನ್ನು ಕಾಪಾಡ್ತಾನೆ ಅನ್ನುವಂಥ ಭರವಸೆ, ಆತ್ಮವಿಶ್ವಾಸದೊಂದಿಗೆ ದೇವರ ಮೇಲಿನ ನಂಬಿಕೆಯೊಂದಿಗೆ ಮಗುವನ್ನ 3 ತಿಂಗಳು ಬಚ್ಚಿಟ್ಟಿರ್ತಾಳೆ. ಇನ್ನು ಬಚ್ಚಿಡುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಮಗು ಬೆಳೀತಾ ಇದೆ ದಿನದಿಂದ ದಿನಕ್ಕೆ. ಮಗು ಅಳೋದು, ಮಗು ನಗೋದು, ಮಗು ಕಿರ್ಚಾಡೋದು ಇವೆಲ್ಲ ಸೌಂಡ್ ಗೊತ್ತಾಗೆ ಆಗುತ್ತೆ. ಹಾಗಾಗಿ ಇದು ಒಳ್ಳೇದಂತೇಳಿ ಆಕೆ ಮುಂದಿನ ಕಾರ್ಯಕ್ರಮ ಮಾಡ್ತಾಳೆ. ಆಗ ದೇವರು ಯಾವ ರೀತಿ ನಡೆಸ್ತಾನೆ ಅಂತಕ್ಕಂಥದ್ದು ಅದ್ಭುತವಾದಂಥ ವಿಷಯ. ಯಾವ ಅರಮನೆಯಿಂದ ಗಂಡು ಕೂಸುಗಳನ್ನೆಲ್ಲ ಸಂಹಾರ ಮಾಡಬೇಕೆಂಬಂತ ರಾಜ್ಯಾಜ್ಞೆ ಹೊರಟಿತ್ತೋ ಅದೇ ಅರಮನೆಯಲ್ಲಿ ಮೋಶೆಯನ್ನ ಬೆಳೆಸುವಂತ ಏರ್ಪಾಟನ್ನ ದೇವರು ಮಾಡಿದ್ದದ್ದು ಬಹಳ ಆಶ್ಚರ್ಯ. ಅದನ್ನ ಆ ಮಗುಗೆ ಹಾಲು ಕೊಟ್ಟು ಸಾಕುವುದಕ್ಕೆ ಸ್ವತಃ ಹೆತ್ತ ತಾಯಿನೇ ಅಲ್ಲಿ ಬರಬೇಕಾದಂಥ ಒಂದು ಸಂದರ್ಭವನ್ನ ದೇವರು ನಿರ್ಮಾಣ ಮಾಡ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಮೊಲೆ ಬಿಡುವವರೆಗೂ ಕೂಡ ಈ ತಾಯಿ ಯಾಕೋಬೇದಳು ಯಾವ ರೀತಿ ತನ್ನ ಮಗನನ್ನು ಪೋಷಣೆ ಮಾಡಿದಳು ಅಂತಂದ್ರೆ ಅದರದ ರಿಸಲ್ಟು ಮೋಶೆಗೆ 80 ವರ್ಷ ಆದಮೇಲೆ
ಇಸ್ರಾಯೇಲ್ ಪ್ರಜೆಗಳನ್ನ ಬಿಡಿಸಿಕೊಂಡು ಹೋಗುವಂತ ನಾಯಕತ್ವವನ್ನು ವಹಿಸಿಕೊಂಡದ್ದನ್ನ ನಾವು ಗಮನಿಸ್ತೇವೆ ಪ್ರೇರೆ. ಅಂದ್ರೆ ಬಾಲ್ಯದಲ್ಲಿನೇ ತಂದೆ ತಾಯಿಗಳು ಮಕ್ಕಳಿಗೆ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ತಕ್ಕಂತಹ ಒಂದು ಹಕ್ಕು, ಒಂದು ಅಧಿಕಾರವನ್ನ ದೇವರು ಕೊಟ್ಟಿರ್ತಾನೆ. ಅದರಲ್ಲಿ ಬಹಳ ವಿಶೇಷವಾಗಿ ತಾಯಿ, ಸ್ತ್ರೀ ಮಾಡಬೇಕಾದಂಥವುಗಳಲ್ಲಿ ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ಬೇಕನ್ನುವಂಥದ್ದು ದೇವರ ಒಂದು ಅಪೇಕ್ಷೆ ಪ್ರಿಯರೇ. ಅದೇ ರೀತಿಯಾಗಿ ಸ್ತ್ರೀ ಮಾಡಬೇಕಾದಂಥವುಗಳಲ್ಲಿ ಬಹುಮುಖ್ಯವಾದಂಥ ಕಾರ್ಯಕ್ರಮ ಯಾವುದಂತಂದ್ರೆ ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ಬೇಕು ಅಂತೇಳಿ ಅದನ್ನೇ ಮಾಡಿದಾಳೆ ಯಾಕೋಬೇದಳು. ತನ್ನ ಮಗುವಿಗೆ ಹಾಲುಣಿಸುವಾಗ ನಾವು ಯಾರು, ನಾವು ನಂಬಿಕೊಂಡಂಥ ದೇವರು ಯಾರು, ನಮ್ಮನ್ನು ನಡೆಸಿದಂಥ ದೇವರು ಯಾರು, ನಮ್ಮ ಪಿತೃಗಳು ಯಾರು, ಆ ಪಿತೃಗಳಿಗೆ ಮಾಡಿದಂಥ ವಾಗ್ದಾನ ಎಂತೆಂಥದ್ದು, ನಾವು ಇಲ್ಲಿ ಯಾಕಿದ್ದೀವಿ, ಇಲ್ಲಿಂದ ನಾವು ಮುಂದೆ ಎಲ್ಲಿ ಹೋಗ್ತೀವಿ, ದೇವರ ಭುಜಬಲ ಪರಾಕ್ರಮಗಳು ಏನೆಂಬುವಂಥವುಗಳನ್ನ ಮೊಲೆ ಕುಡಿಯುವ ಆ ಹಸುಗೂಸಿಗೆ ಆಕೆ ಬೋಧಿಸುವಂಥದ್ದು ಬಹಳ ಅದ್ಭುತವಾದಂಥ ವಿಚಾರ, ಬಹಳ ವಿಶೇಷವಾದಂಥ ಒಂದು ವಿಚಾರ. ಆ ರೀತಿ ಆಕೆ ಸ್ವಲ್ಪ ಕಾಲಗಳ ಕಾಲ ಆಕೆ ಬೋಧಿಸಿದ್ರಿಂದಾಗಿ ಆಕೆ ಆ ಮಗುವಿಗೆ ತನ್ನ ಜೀವಿತದ ಪರಮಾರ್ಥ ಏನಂತೇಳಿ ಕಲಿಸಿದ್ರ ನಿಮಿತ್ತ ಅದರ ಒಂದು ರಿಸಲ್ಟು ಮೋಶೆ 80 ವರ್ಷದ ನಂತರ ಇಸ್ರಾಯೇಲ್ ಪ್ರಜೆಗಳ ನಾಯಕತ್ವವನ್ನು ವಹಿಸಿಕೊಂಡದ್ದು ಬಹಳ ವಿಶೇಷಕರವಾದಂಥ ಸಂಗತಿ ಪ್ರೇರೆ. ಅದಕ್ಕೆ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಕೂಡ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಪ್ರಜೆಗಳಿಗೆ ಏನು ಆಜ್ಞೆ ಕೊಡ್ತಾ ಇದ್ದಾನಂತಂದ್ರೆ, ನನ್ನ ಆಜ್ಞೆಗಳನ್ನ ನೀವು ಕೈಕೊಂಡು ನಡೀರಿ, ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸ ಮಾಡಿಸಿ. ಯಾವಾಗಿಂದ? ಚಿಕ್ಕಂದಿನಿಂದಲೇ ಮಾಡಿಸಿ. ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 4ನೇ ವಚನದಲ್ಲಿ, ಇಸ್ರಾಯೇಲ್ರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಂಬರ್ 1. ನಂಬರ್ 2, 6ನೇ ವಚನ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವತ್ತು ತಂದೆ ತಾಯಿಗಳ ಕರ್ತವ್ಯ, ಅದರಲ್ಲಿ ಬಹು ವಿಶೇಷವಾಗಿ ತಾಯಿಯ ಕರ್ತವ್ಯ. ಮಲಗುವಾಗ, ಏಳುವಾಗ, ಮಗು ಇವತ್ತು ಊಟ ಮಾಡ್ತಾ ಇದೆ ಅಂತ, ಈ ಊಟ ಯಾರು ಕೊಟ್ಟಿದ್ದು ಮಗನೇ? ದೇವರು ಕೊಟ್ಟಿದ್ದು. ದೇವ್ರಿಗೊಂದು ಸ್ತೋತ್ರ ಮಾಡು, ದೇವ್ರಿಗೊಂದು ಕೃತಜ್ಞತೆ ಹೇಳು. ನೀನು ಹಾಕೊಂಡಿರ್ತಕ್ಕಂಥ ಈ ಬಟ್ಟೆ ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ದೇವರಿಗೆ ಕೃತಜ್ಞತೆ ಹೇಳು. ನಿನ್ನ ಶಾಲೆಗೆ ಫೀಸ್ ಕಟ್ತೀಯಲ್ಲ, ಈ ಫೀಸ್ ಯಾರು ಕಟ್ಟಿದಾರೆ? ನಿಮ್ಮ ತಂದೆ ಕಟ್ಟಿದೆ. ನಿಮ್ಮ ತಂದೆಗೆ ದುಡಿಯುವಂತ ಶಕ್ತಿ ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿದ್ದು. ಬಾಲ್ಯದಿಂದಲೇ ಆ ಮಗುವಿನ ಜೀವಿತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಹಂತ, ಪ್ರತಿಯೊಂದೊಂದು ಘಟ್ಟದಲ್ಲಿ ಕೂಡ ದೇವರು ದೈವಿಕ ಕಾರ್ಯಕ್ರಮಗಳನ್ನ ಅವರು ತಲೆಯಲ್ಲಿ ತುಂಬಿಸ್ಬೇಕು ಅಂತ ಹೇಳ್ತಾರೆ. ಆಗ್ಲೇನೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಪ್ರೇರೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೇ ಅಂತ ಹೇಳ್ತಾನೆ. ಇವತ್ತು ಸಮಾಜ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ಭಯದ ವಾತಾವರಣದಲ್ಲಿ ಪ್ರತಿ ಕುಟುಂಬದ ಸದಸ್ಯರು ಕೂಡ ಜೀವಿತವನ್ನು ಕಳೀತಾ ಇದ್ದಾರೆ ಅಂತಂದ್ರೆ, ಕಂಡು ಕೇಳರಿಯಲಾರದಂತಹ ವಿಷಯಗಳು ಸಮಾಜದಲ್ಲಿ ನಡೀತಾ ಇದೆ ಅಂತಂದ್ರೆ ಕಾರಣ ಏನಂತಂದ್ರೆ ಪ್ರಾರಂಭದಲ್ಲಿ ತಂದೆ ತಾಯಿಗಳು ಮಾಡಬೇಕಾದಂಥ ಕರ್ತವ್ಯಗಳು, ಅದರಲ್ಲಿ ಬಹಳ ವಿಶೇಷವಾಗಿ ಸ್ತ್ರೀ ಮಾಡಬೇಕಾದಂಥವುಗಳು. ಮಾರ್ಕನ ಬರೆಸುವ ವಾರ್ತೆ 10ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಅಲ್ಲಿ ಒಬ್ಬ ಯೌವನಸ್ಥನು, ಒಬ್ಬ ಐಶ್ವರ್ಯವಂತನು ಕರ್ತನಾದ ಯೇಸುವಿನ ಬಳಿಗೆ ಓಡೋಡಿ ಬಂದು ಮೊಣಕಾಲೂರಿ ಒಳ್ಳೆ ಬೋಧಕನಂತ ಕೇಳ್ತಾ ಇದ್ದಾನೆ. ನಿತ್ಯ ಜೀವಕ್ಕೆ ನಾನು ಪಾತ್ರನಾಗಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ದಶಾಜ್ಞೆಗಳನ್ನು ನೀನು ಅನುಸರಿಸಿಕೊಂಡು ನಡಿ, ಅವುಗಳಿಂದ ನಿನ್ನ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳಿದಾಗ, ನಾನು ಚಿಕ್ಕಂದಿನಿಂದಲೂ ಇವುಗಳಿಗೆಲ್ಲ ನಾನು ಸರಿಯಾಗಿ ನಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ ಆ ವ್ಯಕ್ತಿ. ಆಗ ಕರ್ತನಾದ ಯೇಸು ಕ್ರಿಸ್ತನು ಆ ವ್ಯಕ್ತಿಯನ್ನ ದೃಷ್ಟಿಸಿ ನೋಡಿ ಪ್ರೀತಿಸಿ ಅನ್ನುವಂಥ ಪದಗಳನ್ನ ನಾವು ಕಾಣಿಸ್ತೀವಿ ಪ್ರೇರೆ. ದೃಷ್ಟಿಸಿ, ಪ್ರೀತಿಸಿ ಅಂತಿದೆ. ದೇವರ ದೃಷ್ಟಿ ಒಬ್ಬ ವ್ಯಕ್ತಿ ಮೇಲೆ ಬೀಳ್ಬೇಕು ಅಂತಂದ್ರೆ, ದೇವರ ಪ್ರೀತಿ ಒಬ್ಬ ವ್ಯಕ್ತಿ ಮೇಲೆ ಬೀಳ್ಬೇಕಂತಂದ್ರೆ ಚಿಕ್ಕಂದಿನಿಂದಲೇ ಅವುಗಳ ಅಭ್ಯಾಸ ಆಗ್ಬೇಕು. ಯಾವುಗಳ ಅಭ್ಯಾಸ? ದೈವಿಕ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವುಗಳ ಅಭ್ಯಾಸ. ಅದನ್ನೇ ಗ್ರಂಥಕರ್ತನ ಇಲ್ಲಿ ಹೇಳ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 8ನೇ ವಚನದಲ್ಲಿ, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಎಂದಿರಬೇಕು.
ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ತಂದೆ ತಾಯಿಗಳಲ್ಲಿ ಬಹುಮುಖ್ಯವಾದ ಒಂದು ಕರ್ತವ್ಯ ಏನಂತಂದ್ರೆ, ತಾಯಿಯ ಕರ್ತವ್ಯ ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ತಕ್ಕಂಥ ಕರ್ತವ್ಯ. ಸ್ತ್ರೀ ಮಾಡಬೇಕಾದಂಥವುಗಳಿವು. ಇನ್ನು ಅನ್ನಳ ಒಂದು ವಿಷಯದಲ್ಲಿ ಬಂದಾಗ 1ನೇ ಸಮುವೇಲ ಪುಸ್ತಕ 1ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದ್ರೆ, 1ನೇ ಸಮುವೇಲ ಪುಸ್ತಕ 1ನೇ ಅಧ್ಯಾಯದಲ್ಲಿ ಅನ್ನಳು ಪೆನ್ನಿನ್ನಳು ಇಬ್ಬರು ಅಕ್ಕ ತಂಗಿಯರಿಗೆ ಒಬ್ಬನೇ ಗಂಡ ಎಲ್ಕಾನನು. ಪೆನ್ನಿನ್ನಳಿಗೆ ಮಕ್ಕಳಾಗ್ತಾರೆ, ಅನ್ನಳಿಗೆ ಮಕ್ಕಳಾಗಲ್ಲ. ಆಗ ಪೆನ್ನಿನ್ನಳು ಮಕ್ಕಳಿಲ್ಲದ ತನ್ನ ಸಹೋದರಿಯ ಎಡೆಗೆ ತಾತ್ಸಾರ ಮನೋಭಾವನೆಯನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಅದಕ್ಕೆ ಸೋತು ಹೋಗಿ ಆ ಮಕ್ಕಳಿಲ್ಲದ ಒಂದು ಕೊರಗನ್ನ, ಆ ಒಂದು ನೋವನ್ನ ಯೆಹೋವನ ಸನ್ನಿಧಾನದಲ್ಲಿ ಆಕೆ ತೋಡ್ಕೊಳ್ತಾಳೆ. ಆ ತೋಡಿಕೊಳ್ಳುವಂತ ಸಂದರ್ಭದಲ್ಲಿ ಹೃದಯದ ಆಲೋಚನೆಯನ್ನ, ಹೃದಯದ ಒಂದು ವ್ಯಾಕುಲತೆಯನ್ನ ಬಲ್ಲಂತ ಮಹಾದೇವರು ಆಕೆಗೆ ಪ್ರತ್ಯುತ್ತರವನ್ನು ಕೊಟ್ಟು ಏನ್ ಹೇಳ್ತಾನಂತಂದ್ರೆ, ನಿನಗೆ ನಾನು ಮಗುವನ್ನು ಕೊಡ್ತೀನಿ, ಹೋಗು ನಿನ್ನ ಸಮಾಧಾನದಿಂದ ಅಂತ ಹೇಳ್ತಾನೆ. ಸಮುವೇಲನ ಗ್ರಂಥ 1ನೇ ಸಮುವೇಲ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ವಿಷಯವನ್ನು ಗಮನಿಸೋಣ. 1ನೇ ಸಮುವೇಲ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹುದಿಕ್ಕದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೇ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅಂತ ಹೇಳ್ತಾರೆ. ತನ್ನ ಕೋರಿಕೆಯನ್ನ ದೇವರ ಮುಂದೆ ಇಡ್ತಾ ಇದ್ದಾಳೆ. ತನ್ನ ಕೊರತೆಯನ್ನ ದೇವರ ಮುಂದೆ ಇಡ್ತಾ ಇದ್ದಾಳೆ. ದೇವರು ಅದಕ್ಕೆ ಪ್ರತ್ಯುತ್ತರವಾಗಿ ಏನ್ ಹೇಳ್ತಾನೆ ಅಂತಂದ್ರೆ 17ನೇ ವಚನದಲ್ಲಿ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಅಂತ ಹೇಳ್ತಾರೆ. ದುಃಖವು ಕಾಣಲಿಲ್ಲ. 20ನೇ ವಚನದಲ್ಲಿ, ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಸಮುವೇಲನಂತೇಳಿ ಹೆಸರಿಡ್ತಾ ಇದ್ದಾಳೆ. 24ನೇ ವಚನದಿಂದ 28ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಆ ನಂತರ ಆಕೆಯು 3 ವರ್ಷದ ಒಂದು ಓರಿಯನ್ನು 30 ಸೇರು ಹಿಟ್ಟನ್ನು 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವನು ಓರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು ಅಂತೇಳಿ. ಅಂದ್ರೆ ದೇವರಿಗೆ ತಾನು ಕೊಟ್ಟಂತ ಮಾತನ್ನ ನೆರವೇರಿಸ್ತಾ ಇದ್ದಾಳೆ. ಅಲ್ಲಿವರೆಗೂ ಯಾವ ರೀತಿ ಸಾಕಿದ್ದಾಳೆ ಮಗನನ್ನ ಅಂತಂದ್ರೆ, ಮೊಲೆ ಬಿಡುವವರೆಗೂ ಕೂಡ ಮಗುವನ್ನ ಯಾವ ರೀತಿ ಸಾಕಿದ್ದಾಳೆ ಅಂತಂದ್ರೆ ದೈವಿಕ ಕ್ರಮಶಿಕ್ಷಣದಲ್ಲಿ. ಮಗನೇ, ನೀನು ಬೆಳಿಬೇಕಾದಂತಹ ಸ್ಥಳ ಬೇರೆ ಇದೆ, ನೀನು ಸೇವೆ ಮಾಡಬೇಕಾದಂತ ಕ್ಷೇತ್ರ ಬೇರೆ ಇದೆ. ನಿನ್ನ ಜೀವಿತದ ಪರಮಾರ್ಥ ಇದು, ನಿನ್ನ ಜೀವನದ ಉದ್ದೇಶ ಇದು. ದೈವಿಕ ಚಿಂತನೆಗಳಿಂದ ತುಂಬಿದವನಾಗಿ, ದೈವಿಕ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನಾಗಿ, ದೈವಿಕ ಆಜ್ಞೆಗಳಿಗೆ ಗೌರವವನ್ನು ತೋರಿಸುವಂತ ಪ್ರಜೆಯಾಗಿ, ನೀನು ಅನೇಕರಿಗೆ ಆದರ್ಶವಾಗಿ, ಮಾದರಿಯಾಗಿ, ಎಲ್ರಿಗಿಂತಲೂ ಹೆಚ್ಚಾಗಿ ತಂದೆಯಾದ ದೇವರಿಗೆ ನೀನು ಮೆಚ್ಚುವಂತ ಮಗನಾಗಿ ನೀನು ಬದುಕಬೇಕು ಮಗನೇ ಅನ್ನುವಂತ ಒಂದು ಹಿತೋಪದೇಶ, ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸ್ತಕ್ಕಂಥ ಒಂದು ಕರ್ತವ್ಯ ಸ್ತ್ರೀದು. ಸೊ ಹಾಗಾಗಿ ಸ್ತ್ರೀಯರ ಒಂದು ಕರ್ತವ್ಯಗಳು ಮಾಡಬೇಕಾದಂಥವುಗಳು. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿದೆ, ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿ ಆದರೆ ತಾಯಿಗೆ ದುಃಖ ಅಂತ ಹೇಳ್ತಾರೆ. ಮಗ ಜ್ಞಾನಿ ಆದರೆ ತಂದೆಗೆ ಸುಖ ಅಂತೆ, ಅಜ್ಞಾನಿ ಆದರೆ ತಾಯಿಗೆ ದುಃಖ. ಯಾಕಂದ್ರೆ ಗಂಡ ಬಂದು ಬೈತಾನೆ, ಯಾವ ರೀತಿ ಬೆಳೆಸಿದ್ದೀನಿ ನಿನ್ನ ಮಗನ್ನ ಅಂತೇಳಿ, ಯಾವ ರೀತಿ ಬೆಳೆಸಿದ್ದೀನಿ ನಿನ್ನ ಮಗನ್ನ ನೀನು. ಹಾಗಾಗಿ ದೈವಿಕ ಕ್ರಮಶಿಕ್ಷಣದಲ್ಲಿ ಮಕ್ಕಳನ್ನು ಬೆಳೆಸುವಂತಹ ಬಹುಮುಖ್ಯವಾದಂತಹ ಕೆಲಸ ಯಾರ್ದಂತಂದ್ರೆ ಸ್ತ್ರೀಯರದು. ಅದನ್ನ ನಾವು ಮಾಡಲೇಬೇಕು ಪ್ರಿಯರೇ. ಇದೇ ಉದ್ದೇಶಕ್ಕೋಸ್ಕರ ಸ್ತ್ರೀಯನ್ನ ನಿರ್ಮಾಣ ಮಾಡಿದ್ದಾನೆ ದೇವರು. ಈ ಉದ್ದೇಶಕ್ಕೋಸ್ಕರನೇ ಸಹಕಾರಿಣಿಯನ್ನು ಉಂಟು ಮಾಡ್ತಾನೆ. ಮನುಷ್ಯನ ಒಂಟಿಗನಾಗಿರುವುದು ಒಳ್ಳೆಯದಲ್ಲ.
ಆತನಿಗೆ ಸಹಕಾರಿಣಿಯನ್ನು ಉಂಟು ಮಾಡ್ತೇನೆ. ದೈವಿಕ ಸಂಕಲ್ಪವನ್ನು ನೆರವೇರಿಸುವುದರಲ್ಲಿ ಸ್ತ್ರೀ ಪುರುಷರಿಬ್ಬರು ಒಂದಾಗಿ ಸ್ತ್ರೀ ಮಾಡಬೇಕಾದಂಥ ಕರ್ತವ್ಯಗಳನ್ನು ಸ್ತ್ರೀ ಮಾಡುತ್ತಾ, ಪುರುಷನು ಮಾಡಬೇಕಾದಂಥ ಕರ್ತವ್ಯಗಳನ್ನು ಪುರುಷನು ಮಾಡುತ್ತಾ ದೇವರ ಸಂಕಲ್ಪವನ್ನು ನೆರವೇರಿಸಬೇಕು. ಅದರಲ್ಲಿ ಸ್ತ್ರೀ ಮಾಡಬೇಕಾದಂಥವುಗಳು ಗಂಡನಿಗೆ ವಿಧೇಯಳಾಗಿರಬೇಕು. ಒಂದು. ಎರಡನೇದು, ಮಕ್ಕಳನ್ನ ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು. ನಂಬರ್ ತ್ರೀ ಏನಂತಂದ್ರೆ ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಹಕಾರಿಯಾಗಿರಬೇಕು. ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಹಕಾರಿಣಿಯಾಗಿರಬೇಕು. ಸತ್ಯದ ವಿಷಯ ಬಂದಾಗ ಗಂಡನು ಸತ್ಯದ ಪರವಾಗಿ ನಿಂತು ಕೆಲಸ ಮಾಡುವಾಗ ಗಂಡನಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಸ್ತ್ರೀ ಸಹಕಾರವನ್ನು ಕೊಡಬೇಕು. ಬೆನ್ನೆಲುಬಾಗಿ ನಿಂತುಕೊಂಡು ಕೆಲಸ ಮಾಡಬೇಕು. ಇವತ್ತು ಉದಾಹರಣೆಗೆ ದೇವರ ಸೇವಕರಾಗಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಇವತ್ತು ಬೇರೆ ಬೇರೆ ಪ್ರದೇಶಗಳಿಗೆಲ್ಲ ಹೋಗಿ ದೈವಿಕ ಚಿಂತನೆಗಳನ್ನ, ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂತಂದ್ರೆ ಅವ್ರ ಹಿಂದೆ ಸಪೋರ್ಟ್ ಆಗಿ ದೇವರವರಿಗೆ ಅನುಗ್ರಹಿಸಿದಂಥ ಸಹಕಾರಿಣಿಯ ಕೆಲಸ ಇಲ್ಲ ಅಂತೀರಾ? ಖಂಡಿತ ಇದೆ ಪ್ರೇರೆ. ಸೊ ಹಾಗಾಗಿ ಸತ್ಯದ ವಿಷಯದಲ್ಲಿ ಗಂಡನಿಗೆ ಹೆಂಡತಿ ಸಹಕಾರಿಣಿಯಾಗಿರ್ಬೇಕು. ಇದು ಸ್ತ್ರೀ ಮಾಡಬೇಕಾದಂಥವುಗಳು. ಅದಕ್ಕೆ ಉದಾಹರಣೆಯಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸಿದ್ರೆ ಪ್ರಿಸ್ಕಿಲ್ಲಳು ಅಕ್ವಿಲನಿಗೆ ಸಹಕಾರವನ್ನು ತೋರಿಸ್ತಾ ಇದ್ದಾಳೆ. ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಪೋರ್ಟ್ ಆಗಿದ್ದಾಳೆ. ದೈವಿಕ ಚಿಂತನೆಗಳನ್ನ, ಕ್ರಿಸ್ತ ಮಾರ್ಗವನ್ನ ಪ್ರಬೋಧಿಸುವಂತ ನಿಟ್ಟಿನಲ್ಲಿ ಗಂಡನಿಗೆ ಸಹಕಾರಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ ಮಾರ್ಗವನ್ನು ತಿಳ್ಕೊಳ್ಳೋದಕ್ಕೆ ಬಂದಂತವರಿಗೆ ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅವರು ಚಂದವಾಗಿ ವಾಕ್ಯವನ್ನು ಕಲಿಯುವುದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬರಲಾರದಂಗೆ ವಾತಾವರಣವನ್ನು ತಿಳಿಗೊಳಿಸಿ, ವಾತಾವರಣವನ್ನು ಸಮಾಧಾನದಿಂದಿರಿಸಿ, ಸತ್ಯದ ಪರವಾಗಿ ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಹಕಾರವನ್ನು ತೋರಿಸ್ತಕ್ಕಂಥ ಒಂದು ಕೆಲಸ ಸ್ತ್ರೀ ಮಾಡಬೇಕಾದಂಥವುಗಳು. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ವಿಶೇಷವಾದಂಥ ಮಾತನ್ನು ನಾವು ಗಮನಿಸ್ತೇವೆ. ರೋಮಾಪುರದವರು ಬರೆದ ಪತ್ರಿಕೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆಗೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆಗೆಲಸದವರಾದ ಪೌಲ ಹೇಳ್ತಾ ಇದ್ದೇನೆ, ನನ್ನ ಜೊತೆಗೆಲಸದವರಾದ ಅಕ್ವಿಲ ಮತ್ತು ಪ್ರಿಸ್ಕಳಿಗೂ ನನ್ನ ವಂದನೆಯನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಅವ್ರ ಉಪಕಾರನ ಸ್ಮರಿಸ್ತಾ ಇದ್ದಾರೆ. ಸತ್ಯದ ವಿಷಯದಲ್ಲಿ ಅವರು ನಡ್ಕೊಂಡಂತಹ ರೀತಿ ನೀತಿ, ಸತ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಡುವ ಹಂತಕ್ಕೂ ಕೂಡ ಅವರು ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರ ವಿಷಯದಲ್ಲಿ ವಂದನೆಗಳನ್ನು ಹೇಳುವುದರಲ್ಲಿ ಆತನು ಮರಿತಾ ಇಲ್ಲ. ಪೌಲನು ಮರಿತಾ ಇಲ್ಲ. ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ವಿಶೇಷವಾಗಿ ಗಮನಿಸಿದ್ರೆ, ಪ್ರಿಸ್ಕಳಿಗೂ ಅಕ್ವಿಲನಿಗೂ ಓನಸಿಫೋರನ ಮನೆಯವರಿಗೂ ವಂದನೆ ಹೇಳು. ಅವ್ರು ನೆನೆಸ್ಕೊತಾ ಇದ್ದಾರೆ, ವಂದನೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಯಾಕೆ ವಂದನೆ ಹೇಳಬೇಕು? ಸತ್ಯದ ವಿಷಯದಲ್ಲಿ ಅವರು ಕೊಟ್ಟಂತ ಸಹಕಾರ. ಪ್ರಿಸ್ಕಳು ಅಕ್ವಿಲನಿಗೆ, ತನ್ನ ಗಂಡನಾದಂಥ ಅಕ್ವಿಲನಿಗೆ ಕೊಟ್ಟಂತ ಸಹಕಾರ, ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಇದನ್ನ ಮೈಗೂಡಿಸ್ಕೊಂಡು ಹೋಗ್ಬೇಕು. ನೀವು ಹೋಗ್ರಿ, ನೀವು ಸೇವೆಗೆ, ನಾನು ನೋಡ್ಕೊಳ್ತೀನಿ, ಮನೆ ಜವಾಬ್ದಾರಿ ಇಲ್ಲ, ಗೃಹ ಪರಿಪಾಲನೆ ನಾನು ಮಾಡ್ತೀನಿ, ನಾನು ಮಕ್ಕಳಿಗೆ ಬೇಕಾದಂಥವುಗಳನ್ನ ನಾನು ಅಡಿಗೆ ಮಾಡಿಡ್ತೀನಿ, ಮನೆ ಸ್ವಚ್ಛವಾಗಿ ಇಟ್ಕೊತೀನಿ, ಊಟ ತಿಂಡಿ ಬಟ್ಟೆ ಎಲ್ಲವನ್ನ ನಾನು ಗೃಹ ಪರಿಪಾಲನೆ ಅಚ್ಚುಕಟ್ಟಾಗಿ ಮಾಡ್ತೀನಿ, ಮನೆ ಕಡೆಗೆ ಏನು ಚಿಂತೆ ಮಾಡಬೇಡಿ. ನೀವು ಹೋಗಿ ಸೇವೆಗೆ ಹೋಗಿ. ಮನೆಯಲ್ಲಿ ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ನಾನು ಅದನ್ನು ನಿರ್ವಹಣೆ ಮಾಡ್ತೀನಿ. ನಾನು ಮನೆಯಲ್ಲಿ ಪರಿಸ್ಥಿತಿಗಳು ಕೈ ಮೀರಿ ಹೋದರೂ ಕೂಡ ಧೃತಿಗೆಡದೆ, ಚಂಚಲರಾಗದೆ, ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗದೆ, ಸಾತ್ವಿಕತ್ವವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವನ್ನು ಅಲಂಕರಿಸಿಕೊಂಡವಳಾಗಿ, ನನ್ನ ಯಜಮಾನ ಇದ್ದಾನೆ, ಎಲ್ಲಾನು ನೋಡ್ಕೊತಾನೆ, ಎಂಥ ಪರಿಸ್ಥಿತಿ ಬಂದರೂ ಕೂಡ ಆತನ ಮೇಂಟೈನ್ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ ಅನ್ನುವಂತಹ ಭರವಸೆಯೊಂದಿಗೆ ಸೇವೆ ಕಡೆ ಕಾನ್ಸಂಟ್ರೇಷನ್ ಮಾಡಿ, ದೇವರ ರಾಜ್ಯದ ವ್ಯಾಪ್ತಿಗೋಸ್ಕರ ದೇವರು ನಿಮಗೆ ಕೊಟ್ಟಂತ ತಲಾಂತನ ನೀವು ಬಳಸ್ಕೊಂಡು ಮುಂದಕ್ಕೆ ಹೋಗಿ, ಅದಕ್ಕೆ ಬೇಕಾದಂಥ ಸಹಕಾರನ ನಾನು ಕೊಡ್ತೀನಿ.
ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಹಕಾರವನ್ನು ಕೊಡಬೇಕಾದಂಥ ಕರ್ತವ್ಯ ಹೆಂಡತಿ ಕರ್ತವ್ಯ ಪ್ರೇರೆ. ಆಗ ಆತನು ಸಮಾಧಾನದಿಂದ ಹೋಗ್ತಾನೆ. ಅದೇ ಜ್ಞಾನೋಕ್ತಿ ಪತ್ರಿಕೆಯಲ್ಲಿ, ಜ್ಞಾನೋಕ್ತಿ ಗ್ರಂಥದಲ್ಲಿ ಹೇಳ್ತದೆ, ಹೆಂಡತಿ ಸಂತೋಷದಿಂದಿದ್ರೆ ಗಂಡನು ಕೊಳ್ಳೆಯಾಗಿ ಸಂಪಾದನೆ ಮಾಡ್ಕೊಳ್ತಾನೆ ಅಂತ ಹೇಳ್ತಾನೆ. ಸೊ ಇದು ಸ್ತ್ರೀ ಮಾಡಬೇಕಾದಂತ ಕೆಲಸ. ನಂಬರ್ ಫೋರ್, ಗಂಡನ ಜವಾಬ್ದಾರಿಯನ್ನ ಹೆಂಡತಿ ಗುರುತಿಸ್ಬೇಕು. ಗಂಡನ ಜವಾಬ್ದಾರಿ ಏನು ಅಂತೇಳಿ ಹೆಂಡತಿಯಾದಂಥವಳು ಗುರುತಿಸ್ಬೇಕು. ಒಂದು ಸೇವೆಗೆ ಹೋಗಿರ್ತಾರೆ ಅಥವಾ ಒಂದು ದೈವಿಕವಾದಂಥ ಸಭೆ ಕಾರ್ಯಕ್ರಮಕ್ಕೆ ಇದೆ, ಅಲ್ಲೆಲ್ಲ ಹೋಗಿದ್ದಾನಂತಂದ್ರೆ ನನ್ನ ಗಂಡನ ರೆಸ್ಪಾನ್ಸಿಬಿಲಿಟಿ ಏನಂತೇಳಿ ಹೆಂಡತಿ ಗುರುತಿಸ್ಬೇಕು. ಅದು ಸೇವೆಗೆ ಸಹಕಾರವನ್ನು ಕೊಡುವಂತ ಒಂದು ಪ್ರಕ್ರಿಯೆಯಲ್ಲಿ ಒಂದು ಭಾಗ ಪ್ರೇರೆ. ಆತನ ಜವಾಬ್ದಾರಿ ಇದೆ. ರಾತ್ರಿ 12 ಗಂಟೆ ಆದ್ರೂ ಕೂಡ ಆತ ಹೋಗ್ಬೇಕು, ಆತನ ಕರ್ತವ್ಯ ಇದೆ. ಯಾವುದೇ ರೀತಿಯಾದಂಥ ಸಂಶಯ ಪಡಬಾರ್ದು, ಗುಣಗುಟ್ಟಬಾರ್ದು. ನನ್ನ ಗಂಡನ ಜವಾಬ್ದಾರಿ ಇದು, ನನ್ನ ಗಂಡನ ಕರ್ತವ್ಯ ಇದು ಅಂತೇಳಿ ಗುರುತಿಸ್ಬೇಕು. ಅದನ್ನೇ ಚಿಪ್ಪೋರಳು ಗುರುತಿಸಿದ್ದನ್ನು ನಾವು ಗಮನಿಸಬೇಕು. ಚಿಪ್ಪೋರಳು ಯಾರು? ಮೋಶೆಯ ಹೆಂಡತಿ. ಚಿಪ್ಪೋರಳು ಗಂಡನ ಕರ್ತವ್ಯ ಏನು ಅಂತೇಳಿ ಆಕೆ ಗುರುತಿಸ್ತಾ ಇದ್ದಾಳೆ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಆಕೆ ಗುರುತಿಸಿದಂತಹ ಒಂದು ಜವಾಬ್ದಾರಿ ಏನು ಅನ್ನೋದನ್ನು ಒಂದ್ಸರಿ ಗಮನಿಸೋಣ ಪ್ರೇರೆ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ 18ನೇ ವಚನದಿಂದ 26ನೇ ವಚನದವರೆಗೂ ನೀವು ಓದ್ಕೊಳ್ಳಿ. ಅಲ್ಲಿ ಒಂದು ಸಂದರ್ಭ ಏನಪ್ಪಾ ಅಂತಂದ್ರೆ, 24ನೇ ವಚನ ನಾನು ಓದ್ತೀನಿ, ಇದನ್ನೆಲ್ಲ ಸಂದರ್ಭ ನೀವು ಓದ್ಕೊಳ್ಳಿ ಮನೆಯಲ್ಲಿ. ಏನಂತಂದ್ರೆ, ಹೋಗುವ ದಾರಿಯಲ್ಲಿ ಮೋಶ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದೀ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದಳು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನು ಎಂಬ ಮಾತನ್ನು ಹೇಳಿದಳು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಚಿಪ್ಪೋರಳು ಮೋಶೆಯನ್ನ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತಂತ ಸಂದರ್ಭದಲ್ಲಿ ದೇವರು ತನ್ನ ಕೆಲಸಕ್ಕೋಸ್ಕರ ಮೋಶೆಯನ್ನು ಕರೆದಂತ ಸಂದರ್ಭದಲ್ಲಿ ಮೋಶೆಯು ಅಲ್ಲಿಂದ ಹೊರಟು ಬರುವಾಗ ತಾನು ಯಾರು, ದೇವರು ತನಗೆ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರದ ವಿಧಿಗಳು ಏನು ಅನ್ನುವಂಥದ್ದನ್ನ ಅದನ್ನು ಮರೆತಿದ್ದನೋ ಅಥವಾ ಬೇಕೆಂದು ತಪ್ಪು ಮಾಡಿದನೋ ನನಗೆ ಗೊತ್ತಿಲ್ಲ. ಅದು ತನ್ನ ಮಕ್ಕಳಿಗೆ ಸುನ್ನತಿ ಆಗಿಲ್ಲ, ಸುನ್ನತಿ ಆಗ್ಬೇಕು. ಈಗ ಅಲ್ಲೆಲ್ಲೋ ಇದ್ದ, ಮಿದ್ಯಾನ್ ದೇಶದಲ್ಲಿದ್ದ, ಈಗ ಹೊರಡ್ತಾ ಇದ್ದಾನೆ ದೇವರ ಸೇವೆ ನಿಮಿತ್ತವಾಗಿ, ದೇವರ ಕರೆಯುವಿಕೆಗೆ ವಿಧೇಯನಾಗಿ ಹೋಗ್ತಾ ಇದ್ದಾನೆ. ವಿಧೇಯನಾಗಿ ಹೋಗುವಂತ ಸಂದರ್ಭದಲ್ಲಿ ಸಿಸ್ಟಮ್ಸ್ ಕರೆಕ್ಟ್ ಆಗಿದೆಯಾ, ರೀತಿ ನೀತಿಗಳು ಕರೆಕ್ಟ್ ಆಗಿದೆಯಾ, ಜವಾಬ್ದಾರಿ ನಿರ್ವಹಿಸಿದನ, ಆ ಜವಾಬ್ದಾರಿಯನ್ನು ಯಾವ ಒತ್ತಡದಿಂದ ನಿರ್ವಹಿಸಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಜವಾಬ್ದಾರಿಯನ್ನು ಗುರುತಿಸಿ ಯಾತಕ್ಕೋಸ್ಕರ ಈ ಒಂದು ಪರಿಸ್ಥಿತಿ ಏರ್ಪಾಟಾಯಿತು, ತನ್ನ ಗಂಡನ ಒಂದು ಪ್ರಾಣಕ್ಕೆ ಕುತ್ತು ಬರುವಂತ ರೀತಿಯಲ್ಲಿ ಪರಿಸ್ಥಿತಿಗಳು ಯಾಕೆ ನಿರ್ಮಾಣ ಆದವು ಅನ್ನುವಂಥದ್ದನ್ನ ಗುರುತಿಸಿದಂತಹ ಚಿಪ್ಪೋರಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ ಹೇಳ್ತಾ ಇದ್ದಾಳೆ, ನೀನು ನನಗೆ ರಕ್ತಧಾರಿಯಿಂದಾದ ಮದಲಿಂಗನಾದಿ. ಈಗ ನಾವು ರಿಲೇಷನ್ಸ್ಗಳು ಒಡಂಬಡಿಕೆಗೆ ಅನುಸಾರವಾಗಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಜೆಗಳು ನಾವಿವಾಗ ಈ ರೀತಿಯಾದಂತ ಒಂದು ಗುರುತಿಸುವಿಕೆ, ಗಂಡನ ಜವಾಬ್ದಾರಿಯನ್ನು ಗುರುತಿಸಬೇಕು. ಹೆಂಡತಿ ಆದಂಥವ್ರು ಕೇವಲ ಸೇವಕರಿಗೆ ಮಾತ್ರ ಅಲ್ಲ, ಚರ್ಚಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಹೋದರಿಯು ಕೂಡ ತನ್ನ ಗಂಡನ ಜವಾಬ್ದಾರಿಯನ್ನು ಗುರುತಿಸಬೇಕು. ಸಭೆ ಆರಾಧನೆ ಕಾರ್ಯಕ್ರಮ ನಡೀತಾ ಇರ್ತವೆ. ಆರಾಧನೆ ಕಾರ್ಯಕ್ರಮದಲ್ಲಿ ಅವರಿಗೊಂದು ಭಾಗ ಅಂತ ಹೇಳಿ ಬಂದಿರ್ತದೆ. ಆ ಭಾಗನ ನಿರ್ವಹಿಸುವುದಕ್ಕೆ ಅವ್ರು ಯಾವುದೋ ಒಂದು ಒತ್ತಡದಿಂದನೋ ಅಥವಾ ಯಾವುದೋ ಒಂದು ನೆನಪು ಹೋಗಿನೋ ಅವ್ರು ಆ ಕಾರ್ಯಕ್ರಮದ ಬಗ್ಗೆ ಅವ್ರು ಚಿಂತನೆ ಮಾಡಿಲ್ಲ, ಅವ್ರು ಹಾಗೆ ಬಿಟ್ಟಿದ್ರು ಅಂತಂದ್ರೆ ಆ ಗಂಡನ ಜವಾಬ್ದಾರಿಯನ್ನು ಗುರುತಿಸ್ಬೇಕು. ಹೇಳ್ತೀರಿ, ನಿಮ್ಗೆ ಇವತ್ತು ಈ ಪಾಠ ಬಂದಿದೆ ಆರಾಧನೆ ಕಾರ್ಯಕ್ರಮದಲ್ಲಿ, ಅದ್ರ ಬಗ್ಗೆ ನೀವು ಪ್ರಿಪೇರ್ ಆಗಿ, ನೀವು ಸಮಾಧಾನದಿಂದ ಹೋಗಿ, ನಿಮ್ಗೆ ಏನ್ ಬೇಕೆಲ್ಲ ನಾನು ರೆಡಿ ಮಾಡ್ತೀನಿ. ಆ ಭಾಗನ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು. ನೀವು ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಸಭೆಯಲ್ಲಿ ಒಂದು ಕ್ರಮ ಪದ್ಧತಿಯಿಂದ ನಿರ್ವಹಿಸುವಂತ ದಿಕ್ಕಿನಲ್ಲಿ ಅದನ್ನ ನೀವು ಕಾನ್ಸಂಟ್ರೇಷನ್ ಮಾಡಿ. ಗಂಡನ ಜವಾಬ್ದಾರಿಯನ್ನು ಗುರುತಿಸ್ಬೇಕು. ಬೆಳಿಗ್ಗೆ 10 ಗಂಟೆಗೆ ಆರಾಧನೆ ಕಾರ್ಯಕ್ರಮ, ಬೇಗ ಎದ್ದೇಳ್ರಿ, ರೆಡಿ ಆಗೋಣ.
9:30 ಮನೆ ಬಿಟ್ಟರೆ 10 ಗಂಟೆಗೆ ನಾವು ಅಲ್ಲಿರ್ತೀವ್ರಿ, ನಡ್ರಿ ಹೋಗೋಣ ಬೇಗ. ಗಂಡನ ಜವಾಬ್ದಾರಿಯನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಇದು ಸ್ತ್ರೀ ಮಾಡಬೇಕಾದಂಥವುಗಳು, ಇದು ಸ್ತ್ರೀ ಮಾಡಬೇಕಾದಂಥವುಗಳು ಕೆಲಸಗಳು. ಆಮೇಲೆ ಮುಂದುವರೆದ ಭಾಗದಲ್ಲಿ ನಂಬರ್ 5 ಏನಂತಂದ್ರೆ, ಸಭೆಯಲ್ಲಿ ತಮಗೆ ಕೊಡಲ್ಪಟ್ಟಂತ ಸೇವೆಯನ್ನು ಮಾಡಬೇಕು. ಸ್ತ್ರೀಯರು ಸಭೆಯಲ್ಲಿ ತಮಗೆ ಕೊಡಲ್ಪಟ್ಟಂತ ಸೇವೆಯನ್ನು ಮಾಡಬೇಕು. ಏನ್ ಸೇವೆಯನ್ನು ಕೊಟ್ಟಿದ್ದಾನೆ ಅಂತಂದ್ರೆ, ಯುವತಿಗಳನ್ನ, ಸಂತುಕೆಯನ್ನ ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದ್ಸರಿ ಗಮನಿಸೋಣ. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ರಿಂದ 3ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ರಿಂದ 3ನೇ ವಚನದಲ್ಲಿ, ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ರಿ ಎಂದು ಯುವೋದ್ಯಳನ್ನು, ಸಂತುಕೆಯನ್ನು ಪ್ರಬೋಧಿಸುತ್ತೇನೆ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನೂ ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಅಂತ ಹೇಳ್ತಾರೆ. ಅಂದ್ರೆ ಇವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇವರು ಯುವೋದ್ಯಳನ್ನು, ಸಂತುಕೆಯನ್ನು ಪ್ರಬೋಧಿಸ್ತೇನೆ. ಏನಂತ? ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರ್ಬೇಕೆಂದು ನಿನ್ನನ್ನು ಕೇಳ್ಕೊಳ್ತಾನೆ. ಅವರು ಕ್ಲೆಮೆನ್ಸು ಮುಂತಾದ ನನ್ನ ಜೊತೆ ಕೆಲಸದವರು ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಸಭೆಯಲ್ಲಿ ಅವರಿಗೆ ತಮಗೆ ಕೊಟ್ಟಂತ ಒಂದು ಸೇವೆಯನ್ನು ಅವರು ಮಾಡಿದಂಥವ್ರು. ಸಭೆಯಲ್ಲಿ ಏನ್ ಸೇವೆಗಳಿದಾವೆ? ಸಭೆಯಲ್ಲಿ ಇಂಥ ಒಬ್ಬ ಸಹೋದರಿ ಈ ಕೆಲಸನ ಮಾಡೋದಕ್ಕೆ ಅರ್ಹಳು ಅಂತೇಳಿ ಸಭೆ ಗುರುತಿಸಿ ಆಕೆಗೆ ಕೊಡಲ್ಪಟ್ಟಂತಹ ಸೇವೆಯನ್ನ ಆಕೆ ಮಾಡಬೇಕು ಅಂತ ಹೇಳ್ತಾರೆ. ಸೇವೆಯನ್ನು ಮಾಡಬೇಕು. ನಂಬರ್ 6, ಸ್ತ್ರೀ ಮಾಡಬೇಕಾದಂಥವುಗಳಲ್ಲಿ ನಂಬರ್ 6 ಏನಂತಂದ್ರೆ, ಅಕ್ಷಯ ಅಲಂಕಾರದೊಂದಿಗೆ ತಮ್ಮನ್ನು ತಾವು ಅಲಂಕರಿಸಿಕೊಳ್ಬೇಕು. ನಶಿಸಿ ಹೋಗಲಾರದಂತಹ ಆಭರಣಗಳಿಂದ ತಮ್ಮನ್ನು ತಾವು ಅಲಂಕರಿಸಿಕೊಳ್ಬೇಕು. ನಶಿಸಿ ಹೋಗುವ ಆಭರಣಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬಾರದು. ಅದಕ್ಕೆ ಬದಲಾಗಿ ಅಕ್ಷಯ ಅಲಂಕಾರದೊಂದಿಗೆ ತಮ್ಮನ್ನು ಅಲಂಕರಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೂತಳ ಒಂದು ಜೀವಿತ ಚರಿತ್ರೆಯನ್ನು ನಾವು ಗಮನಿಸಿದ್ರೆ, ನವೋಮಿ ರೂತಳ ಅತ್ತೆ ತಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದಿರ್ತಾರೆ ಬದುಕೋಕ್ಕೋಸ್ಕರ. ಬರಗಾಲ ಬಂದಿರ್ತದೆ. ತಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದಾಗ ಆ ದೇಶದಲ್ಲಿ ತನ್ನ ಗಂಡು ಮಕ್ಕಳನ್ನು ಕಳ್ಕೊಳ್ತಾಳೆ. ನವೋಮಿ ತನ್ನ ಗಂಡನನ್ನು ಕಳ್ಕೊಳ್ತಾಳೆ. ಇನ್ನು ಉಳಿದಿರೋದು ಇಬ್ಬರೇ, ಯಾರು? ಸೊಸೆಂದ್ರ 2, ತಾನೊಬ್ಳು, 3 ಜನ. ಸರಿ, ಇನ್ನೇನಿದೆ, ಆಯ್ತು ನಾನು ಹೋಗ್ತೀನಿ ನನ್ನ ಊರಿಗೆ ನಾನು ಅಂತಂದಾಗ 2 ಸೊಸೆಂದ್ರು ಬರ್ತಾರೆ. ಸೊಸೆಂದ್ರು ಬಂದಾಗ 2 ಸೊಸೆಂದ್ರಿಗೆ ನವೋಮಿ ಹೇಳ್ತಾಳೆ, ಆಯ್ತಮ್ಮ ಮುಗೀತು ನನ್ನ ಕತೆ, ಹೇಗೋ ಉಳಿದ ಜೀವನ ಹೆಂಗೋ ಕಳೆದು ಮಣ್ಣಿಗೆ ಸೇರ್ಬಿಡ್ತೀನಿ. ನೀವಿನ್ನೂ ಪ್ರಾಯದವರು, ಹೋಗಿ ನಿಮ್ಮ ಜೀವನನ ವ್ಯರ್ಥ ಮಾಡ್ಕೋಬೇಡಿ, ಇನ್ನೊಂದು ಮದುವೆ ಆಗಿ ಸಂತಾನ ಪಡಿರಿ, ಸಂಸಾರ ಸುಖನ ಅನುಭವಿಸಿ ಸಂತಾನವನ್ನು ಅಭಿವೃದ್ಧಿಗೊಳಿಸ್ಕೊಂಡು ಮುಂದಕ್ಕೆ ಹೋಗಿ ಅನ್ನುವಂಥ ಒಂದು ಸಲಹೆಯನ್ನು ತನ್ನ ಸೊಸೆಂದ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ರೂತಳು ತನ್ನ ಅತ್ತೆಯ ಸಲಹೆಯನ್ನು, ಸೂಚನೆಯನ್ನು ತಿರಸ್ಕರಿಸಿ, ನಾನು ಸತ್ರು ನಿನ್ನ ಜೊತೆಗೆ ಸಾಯ್ತೀನಿ, ಬದುಕಿದ್ರು ನಿನ್ನ ಜೊತೆಗೆ ಬದುಕ್ತೀನಿ, ನಿನ್ನ ಜನನೇ ನನ್ನ ಜನ, ನಿನ್ನ ದೇವರೇ ನನ್ನ ದೇವರು ಅನ್ನುವಂಥ ನಿರ್ಧಾರದೊಂದಿಗೆ, ನನಗೆ ಆಡಂಬರ ಬೇಡ, ಸಂಸಾರ ಸುಖ ಬೇಡ, ಇಹಲೋಕದ ವೈಭೋಗಗಳು ನನಗೆ ಬೇಡ, ನಾನು ನಿನ್ನ ಜೊತೆಗಿರ್ತೀನಿ, ದೇವರು ಕೂಡಿಸಿದ್ದಾನೆ ಈ ಸಂಬಂಧನ, ದೇವರೇ ಅಗಲಿಸ್ಬೇಕು, ಹಾಗಾಗಿ ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನಗಳೇ ನನ್ನ ಜನಗಳು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತಹ ರೂತಳು ಪ್ರೇಯರ್. ಇದು ಅಲಂಕಾರ, ಅಕ್ಷಯ ಅಲಂಕಾರದೊಂದಿಗೆ ತಮ್ಮನ್ನು ತಾವು ಅಲಂಕರಿಸಿಕೊಂಡಂತಹ ಸ್ತ್ರೀಯರಾಗಿ ಇವತ್ತು ಸ್ತ್ರೀಯರು ಮಾಡಬೇಕಾದಂಥ ಕೆಲಸಗಳು ಪ್ರೇಯರ್. ರೂತಳು ಗ್ರಂಥ 1ನೇ ಅಧ್ಯಾಯ 15ರಿಂದ 17ನೇ ವಚನದವರೆಗೆ ನೀವು ಓದಿ ಮನೆಯಲ್ಲಿ, ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮಗೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 10ನೇ ವಚನದಲ್ಲಿ ಈ ಅಲಂಕಾರದ ವಿಷಯದಲ್ಲಿ ಗ್ರಂಥಕರ್ತನು ವಿಶೇಷವಾದಂಥ ಸಂದೇಶವನ್ನು ನಮಗೆ ರವಾನೆ ಮಾಡ್ತಾ ಇದ್ದಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 10ನೇ ವಚನ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ
ಮಾನಸ್ಥೆಯರಾಗಿ ಸ್ತ್ರೀಯರನ್ನ ನೋಡಿದ್ರೆ ನಮಸ್ಕಾರ ಮಾಡಬೇಕು. ಸಿಸ್ಟರ್ ನಮಸ್ಕಾರ ಸಿಸ್ಟರ್, ಮನಸ್ಫೂರ್ತಿಯಾಗಿ ವಿಧೇಯತೆಯನ್ನ ಅವರನ್ನು ಗೌರವಿಸುವಂತ ರೀತಿಯಲ್ಲಿ ಅವರ ಮಾನ ನಮಗೆ ಕಂಡಾಗ ಹೃದಯದಿಂದ ತಲೆಬಾಗಿ ನಮಸ್ಕರಿಸಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅವರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿ, ಡಂಬ ಅಂತಂದ್ರೆ ಕೊಚ್ಕೊಳ್ಳೋದು. ಏನೋ ಒಂದು ಚಿನ್ನ ಮಾಡಿಸ್ಕೊಂಡಿದ್ದೀವಿ, ಅದೆಲ್ಲರೂ ಕಾಣಂಗೆ ಹಿಂಗೆ ತೋರ್ಸೋದು, ಹಿಂಗೆ ಹಾಕೋದು, ಇದು ಡಂಬ. ಬೇಡ, ಇದು ಬೇಡ. ಇದು ಲೋಕದಲ್ಲಿ ನಡೀತದೆ. ಇದು ದೇವರು ಸ್ತ್ರೀಯನ್ನ ನಿರ್ಮಾಣ ಮಾಡುವುದರಲ್ಲಿ ಉದ್ದೇಶ ಬೇರೆ. ಮೊದಲು ಉಂಟಾಗಿದ್ದು ಪುರುಷನು, ಆಮೇಲೆ ಸ್ತ್ರೀ ನಿಮಿತ್ತವಾಗಿ ಪುರುಷನು ಉಂಟಾಗಲಿಲ್ಲ, ಪುರುಷನ ನಿಮಿತ್ತ ಸ್ತ್ರೀ ಉಂಟಾದಳು ಅಂತ ಹೇಳ್ತಾನೆ. ಅಂದ್ರೆ ಪುರುಷನ ಒಂದು ನಿಮಿತ್ತ ಸ್ತ್ರೀ. ಕ್ರಿಸ್ತನಿಗೆ ಶಿರಸ್ಸು ತಂದೆಯಾದ ದೇವರು, ಪುರುಷನಿಗೆ ಶಿರಸ್ಸು ಕರ್ತನಾದ ಯೇಸು ಕ್ರಿಸ್ತನು, ಸ್ತ್ರೀಗೆ ಶಿರಸ್ಸು ಪುರುಷನು. ಅಂದ್ರೆ ಶಿರಸ್ಸು ಅನ್ನುವಂಥದ್ದು ಅಧಿಕಾರ ಸೂಚಿಸ್ತಾ ಇದೆ. ಸೊ ಹಾಗಾಗಿ ಇದು ಸಿಸ್ಟಮೆಟಿಕ್, ಇದು ಉದ್ದೇಶ. ಇದನ್ನ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮುಂದುವರೆದ ಭಾಗದಲ್ಲಿ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಬೇಕು. ಸ್ಕಿನ್ ಟೈಟು ಇವೆಲ್ಲ ಅವು ದೇವಜನರಿಗೆ ಯೋಗ್ಯವಾದಂಥವುಗಳಲ್ಲ. ಲೋಕ ಮಾಡ್ತದೆ. ಅವಾಗ ಕೇಳ್ಬೋದಲ್ಲ, ನಿಮ್ಮ ಕಣ್ಣು ನೋಡೋ ದೃಷ್ಟಿ ಸರಿ ಇಲ್ಲ ಅಂತೇಳಿ ಅಂತ. ಇದು ಬೇರೆಗಳ ಮಾತು. ನಿನ್ನ ಮನಸ್ಸು ಸರಿಯಾಗಿದ್ರೆ ಅದನ್ನ ಯಾಕೆ ನೋಡ್ತಿದ್ದೆ ನೀನು ಅಂತ ಹೇಳ್ತಾನೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಕೋ. ನಿನ್ನ ಉಡುಪನ್ನು ನೋಡಿ ಇನ್ನೊಬ್ಬರು ನಿನಗೆ ನಮಸ್ಕಾರ ಮಾಡಬೇಕು, ನಿನಗೆ ಗೌರವವನ್ನು ಕೊಡಬೇಕು. ಆ ರೀತಿ ನಡ್ಕೋ ಸ್ತ್ರೀಯರು. ಆಮೇಲೆ ಮುಂದುವರೆದ ಭಾಗದಲ್ಲಿ ಉಡುಪನ್ನು ಉಟ್ಟುಕೊಳ್ಳಬೇಕಂತ ಅಪೇಕ್ಷಿಸ್ತೇನೆ ಅಂತ ಹೇಳ್ತಾನೆ. ಅಪೇಕ್ಷೆ ಅನ್ನುವಂಥದ್ದನ್ನ ಆ ವರ್ಡ್ ಏನಂತಂದ್ರೆ, ಅಪೇಕ್ಷೆ ಅಂದ್ರೆ ಹಂಗೇ ಆಗ್ಬೇಕು, ಅದೇ ನನಗಿಷ್ಟ ಅನ್ನುವಂಥದ್ದು ಅಪೇಕ್ಷೆ ಅಂತಂದ್ರೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕಂತ ಅಪೇಕ್ಷಿಸ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ. ಸ್ತ್ರೀಯರಿಗೆ ಕನ್ನಡಿ ಇದ್ದುಬಿಟ್ರೆ ಸಾಕು. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಗಾದೆ ಮಾತಿದೆ, ಸಾವರಿಸುವಷ್ಟಿಗೆ ಸನ ಇದ್ದವನು ಒಡ್ಡು ಹೋಗಿದ್ನಂತೆ ಅಂತ ಹೇಳ್ತಾರೆ. ಸಾವರಿಸುವಷ್ಟಿಗೆ ಅಂದ್ರೆ ಅವರು ರೆಡಿ ಆಗೋಷ್ಟೊಟ್ಟಿಗೆ ಸನ ಅಂತಂದ್ರೆ ಭಜಂತ್ರಿ ಬಾರಿಸೋರು ಇರ್ತಾರಲ್ಲ, ಅವರು ಕರ್ಕೊಂಡು, ಅಂದ್ರೆ ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ ಇವರು ಬಾರಿಸೋರು ಬರ್ತಾರಲ್ಲಿ ಮನೆಗೆ. ಬಾರಿಸೋರು ಬಂದಾಗ ಇವ್ರು ರೆಡಿಯಾಗಿ ಅವರು ಬಾರಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಹಿಂದಿಂದ ಒಂದು ಮೆರವಣಿಗೆ ತರ ಹೋಗ್ತಾ ಇರ್ತಾರೆ ಕಾರ್ಯಕ್ರಮಗಳಿಗೆ. ಇವರು ರೆಡಿ ಆಗೋಷ್ಟೊಳಗಡೆ ಅವ್ನು ಸನ ಇದ್ದವನು ಬಾರಿಸಿ ಸುಸ್ತಾಗಿ ಇವ್ರು ಇನ್ನೂ ಬರ್ತಾ ಇಲ್ಲ ಅಂತೇಳಿ ಅವ್ನು ಓಡೋಗ್ಬಿಟ್ಟಿರ್ತಾನಂತ. ಅಂದ್ರೆ ಕನ್ನಡಿ ಒಂದು ಸಿಕ್ಕರೆ ಸಾಕು, ಮುಗೀತು ಪರಿಸ್ಥಿತಿಗಳು. ಹಾಗಿರಬಾರ್ದು ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ತಬಿತಾ, ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೀವಿ ನಾವು. ತಬಿತಾ, ದೋರ್ಕಳು, ಪಾರಿವಾಳ ಹೆಸರು. ಆಕೆ ಸತ್ತಂತ ಸಂದರ್ಭದಲ್ಲಿ ತುಂಬಾ ಜನ ಅಳ್ತಾರೆ. ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆನ ತೋರಿಸ್ತಾಳೆ. ಇದೇ ಬಟ್ಟೆ ನೋಡ್ರಪ್ಪ ನಮ್ಗೆ ಹೊಲ್ಕೊಟ್ಲು ಆಕೆ ಅಂತೇಳಿ. ಇವೇ ಬಟ್ಟೆ ಹೊಲ್ಕೊಟ್ಟಿದ್ದಾರೆ. ಸತ್ಕ್ರಿಯೆ ಮಾಡ್ತಾ ಇದ್ದಾಳೆ. ಆಕೆ ಸತ್ರು ಕೂಡ ಆಕೆ ಕಾರ್ಯಕ್ರಮಗಳು ಎದ್ದು ಕಾಣ್ತಾ ಇದ್ದಾವೆ. ಸತ್ಕ್ರಿಯೆಗಳು ಎದ್ದು ಕಾಣ್ತಾ ಇದ್ದಾವೆ. ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಬೇಕು ಅಂತೇಳಿ ಗ್ರಂಥಕರ್ತನ ಹೇಳ್ತಾ ಇದ್ದಾನೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 10ನೇ ವಚನ ನೀವು ಗಮನಿಸಿದ್ರೆ ಅದ್ಭುತವಾದಂಥ ವಿಷಯಗಳನ್ನು ಕಂಡು ಬರ್ತವೆ. ಇನ್ನು ಮುಂದುವರೆದ ಭಾಗದಲ್ಲಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 4ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಆಮೇಲೆ 4ನೇ ವಚನದ 2ನೇ ಭಾಗದಲ್ಲಿ ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು.
ಇದೇ ಪ್ರಿಯಾರಿಟಿ ಆಗಿರಬಾರ್ದು. ಅಂದ್ರೆ ಕಿವಿಗೆ ಓಲೆ ಹಾಕಬೇಕಾ ಹಾಕೊಳ್ಳಿ, ಮೂಗಿಗೆ ಮೂಗನ್ನ ತಿಟ್ಕೋಬೇಕಾ ಇಟ್ಕೊಳ್ಳಿ, ಕೈಗೆ ಬಳೆ ಹಾಕೋಬೇಕಾ ಹಾಕೊಳ್ಳಿ, ಉಂಗುರ ಇಟ್ಕೋಬೇಕಾ ಇಟ್ಕೊಳ್ಳಿ, ಕಾಲ್ ಚೈನ್ ಹಾಕ್ಬೇಕಾ ಇಟ್ಕೊಳ್ಳಿ. ಹೆಂಗಿರ್ಬೇಕು ಅಂತಂದ್ರೆ ಎಲ್ಲರ ದೃಷ್ಟಿ ಬಂದ್ಬಿಟ್ಟು ನಿನ್ ಕಿವಿ ಮೇಲೆ ಬೀಳಬಾರ್ದು. ಅಯ್ಯೋ ಏನ್ ಸಿಸ್ಟರ್ ಇಷ್ಟು ದಪ್ಪೊಂದು ಇಷ್ಟು ಗೋಲ್ಡ್ ಹಾಕೊಂಡ್ಬಿಟ್ಟಿದ್ರಲ್ಲ ಅಂತೇಳಿ ಎಲ್ಲರ ಗಮನ ಅಲ್ಲಿಗೆ ಬರಬಾರ್ದು. ಏನ್ ಸಿಸ್ಟರ್ ಇಷ್ಟು 1 kg ಅಷ್ಟು ಚಿನ್ನ ಹಾಕೊಂಡ್ಬಿಟ್ಟಿದ್ರಲ್ಲ ಮೈ ಮೇಲೆ ಅಂತೇಳಿ. ನೋ, ಇವೆಲ್ಲ ಮರ್ಯಾದೆಗೆ ತಕ್ಕ ಉಡುಪನ್ನು ಇಟ್ಟುಕೊಳ್ಬೇಕು. ಆಮೇಲೆ ಜಡೆ ಎಳೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದೂ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ತ್ರೀ ಮಾಡಬೇಕಾದಂಥವುಗಳಿವು. ಇದಕ್ಕೋಸ್ಕರ ಸ್ತ್ರೀ ನಿರ್ಮಾಣ ಆಗಿದೆ. ಇದ್ರ ಉದ್ದೇಶ, ಸ್ತ್ರೀಯ ನಿರ್ಮಾಣದ ಹಿಂದಿರುವಂತ ದೈವಿಕ ಉದ್ದೇಶ ಇದು. ಇನ್ನು ಕೊನೆಯದಾಗಿ 7ನೇದ್ದು ಪಾಯಿಂಟ್ ಏನಂತಂದ್ರೆ, ಕುಟುಂಬವನ್ನ ಸತ್ಯದೊಳಗೆ ನಡೆಸಬೇಕು. ಸ್ತ್ರೀ ಕುಟುಂಬವನ್ನ ಸತ್ಯದೊಳಗೆ ನಡೆಸಬೇಕು. ನಾನು ಕಂಡಂತಹ ಕೆಲವೊಂದು ಕುಟುಂಬಗಳಲ್ಲಿ ಅವರು ತಮ್ಮ ಮಕ್ಕಳನ್ನ ಕ್ರಿಸ್ತ ನಂಬಿಕೆಗೆ ಕರೆತರುವಂಥದ್ರಲ್ಲಿ ತಮ್ಮ ಗಂಡನಿಂದ ಎಷ್ಟೋ ಹೊಡೆತಗಳನ್ನು ಹೊಡೆಸ್ಕೊಂಡಿದ್ದಾರೆ, ಎಷ್ಟೋ ನಿಂದನೆ ತಿರಸ್ಕಾರಗಳನ್ನು ಅನುಭವಿಸಿಯೂ ಕೂಡ ತಾನೂ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ತನ್ನ ಮಕ್ಕಳನ್ನು ಕೂಡ ಇವತ್ತು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಸಿದಂಥವರು ನಮ್ಮ ಕಣ್ಮುಂದಿದ್ದಾರೆ. ಪ್ರೇರೆ, ಕುಟುಂಬವನ್ನು ಸತ್ಯದೊಳಗೆ ನಡೆಸ್ತಕ್ಕಂತಹ ಒಂದು ಜವಾಬ್ದಾರಿ ಸ್ತ್ರೀದು ಅಂತ ಹೇಳ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಳೆ ಒಡಂಬಡಿಕೆಯಲ್ಲಿ ರಹಬಳು. ಆಕೆ ಒಬ್ಬ ವ್ಯಭಿಚಾರಿ. ಎರಿಕೋ ಪಟ್ಟಣವನ್ನ ನೋಡ್ಕೊಂಡು ಬರುವುದಕ್ಕೆ ಇಸ್ರಾಯೇಲ್ರು ಬಂದಿರ್ತಾರೆ ಅಲ್ಲಿಗೆ. ಆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕಾಪಾಡ್ತಾಳೆ, ಅವ್ರ ಸಂರಕ್ಷಣೆ ಮಾಡ್ತಾಳೆ. ಸಂರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪಟ್ಟಣವನ್ನ ನಾಶ ಖಂಡಿತವಾಗಿ ನೀವು ಮಾಡ್ತೀರಿ, ಯಾಕಂದ್ರೆ ದೇವ್ರು ನಿಮ್ಮ ಜೊತೆಗಿದ್ದಾನೆ. ದೇವ್ರು ನಿಮ್ಮ ಜೊತೆಗಿದ್ದು ನಡೆಸಿದಂಥ ಕಾರ್ಯಕ್ರಮಗಳು ಬಹಳ ಆಶ್ಚರ್ಯಕರವಾದಂಥವುಗಳು. ಅವುಗಳನ್ನ ಕೇಳಿ ನಮ್ಮ ಎದೆ ಒಡೆದೋಯ್ತು. ಹಾಗಾಗಿ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಈ ಪಟ್ಟಣ ಕೂಡ ನಿಮ್ಮ ವಶ ಹಾಗೆ ಆಗುತ್ತೆ. ನನ್ನೊಂದು ರಿಕ್ವೆಸ್ಟ್ ಇದೆ ಅಂತ ಹೇಳ್ತಾರೆ. ಏನಾ ರಿಕ್ವೆಸ್ಟ್ ಅಂತಂದ್ರೆ, ನೀವು ಪಟ್ಟಣವನ್ನ ನೀವು ಕೈವಶ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕುಟುಂಬವನ್ನ ನೀವು ಕಾಪಾಡಬೇಕು ಅಂತ ಹೇಳ್ತಾರೆ. ನನ್ನ ಕುಟುಂಬನ ನೀವು ಕಾಪಾಡಬೇಕು ಅಂತಂದಾಗ ಅವರು ಕೊಟ್ಟಂತ ಒಂದು ಸಲಹೆ ಏನಂತಂದ್ರೆ, ಖಂಡಿತ ಕಾಪಾಡ್ತೀವಿ, ಆದ್ರೆ ಒಂದು ಸಲಹೆ, ಒಂದು ಕಂಡೀಷನ್ ಏನಂತಂದ್ರೆ, ಇಡೀ ನಿನ್ನ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಮನೆಯಲ್ಲೇ ವಾಸವಾಗಿರಬೇಕು ಅಂತ ಹೇಳ್ತಾರೆ. ಈ ಮನೇಲೆ ವಾಸವಾಗಿರ್ಬೇಕು. ಈ ಮನೇಲೆ ಯಾಕೆ ವಾಸವಾಗಿರ್ಬೇಕಂದ್ರೆ, ಈ ಮನೆಗೆ ಒಂದು ಗುರ್ತಿದೆ, ಕೆಂಪು ದಾರ ಕಟ್ಟಿದ್ದೀನಿ, ಈ ಗುರ್ತನ್ನ ನೋಡ್ಬಿಟ್ಟೆ ಈ ಮನೆಯನ್ನ ಉಳಿಸೋದು. ನಿನ್ನ ಕೆಲಸ ಏನಂತಂದ್ರೆ, ನಿನ್ನ ತಂದೆ ತಾಯಿ ಬಂಧು ಬಳಗ ನೀನು ಪ್ರೀತಿಸುವಂತಹ ಎಲ್ಲರನ್ನು ಕೂಡ ನೀನು ಕರ್ಕೊಂಡ್ಬಂದು ಇದೇ ಮನೇಲಿ ಇಟ್ಕೊಂಡ್ರೆ ಮಾತ್ರ ನೀನು ರಕ್ಷಿಸಲ್ಪಡೋದಕ್ಕೆ ಸಾಧ್ಯ. ಆ ಕರ್ತವ್ಯವನ್ನು, ಆ ಜವಾಬ್ದಾರಿಯನ್ನ ನೆರವೇರಿಸ್ತಾಳೆ ಆಕೆ ರಹಬಳು. ಆಕೆ ಒಬ್ಬ ವ್ಯಭಿಚಾರ ಮಾಡ್ತಕ್ಕಂಥ ವೃತ್ತಿಯಲ್ಲಿ ಇರ್ತಕ್ಕಂಥವಳು ತನ್ನ ತಂದೆ ತಾಯಿಗಳ ಬಳಿಗೆ ಹೋಗಿ, ಈ ರೀತಿ ಈ ಪಟ್ಟಣ ನಾಶವಾಗ್ಲಿಕ್ಕಿದೆ, ಇದನ್ನ ವಶಪಡಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ, ಹಾಗಾಗಿ ನೀವು ಬನ್ನಿ ಅಂತ ಕೇಳಿದಾಗ ಆಕೆಯ ಮಾತನ್ನ ನಂಬುವಂಥವ್ರು ಎಷ್ಟು ಪರ್ಸೆಂಟ್ ಇದ್ರು ನನಗೆ ಗೊತ್ತಿಲ್ಲ ಅವ್ರ ಕುಟುಂಬದಲ್ಲಿ. ನೀನೇನೇ ಹೇಳೋದು ನನಗೆ, ನೀನೊಬ್ಬ ವ್ಯಭಿಚಾರಿ, ನಿನ್ನ ಮಾತನ್ನು ನಾವೇ ಯಾಕೆ ಕೇಳೋಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆದ್ರೆ ಅವೆಲ್ಲವೂ ಕೂಡ ಹಿಂಜರಿಯದೆ, ಅವರೆಷ್ಟೇ ಅವಮಾನ ಮಾಡಿದ್ರು ಕೂಡ ಪರವಾಗಿಲ್ಲ, ಅವರೆಷ್ಟೇ ನನ್ನನ್ನು ತಿರಸ್ಕಾರ ಮಾಡಿದ್ರು ಕೂಡ ಪರವಾಗಿಲ್ಲ, ಅವರೆಷ್ಟೇ ನನ್ನನ್ನು ನಿಂದಿಸಿದ್ರು ಕೂಡ ಪರವಾಗಿಲ್ಲ, ನಿಮ್ಮ ಪ್ರಾಣಗಳು ಉಳಿಬೇಕು, ನಿಮ್ಮ ಪ್ರಾಣ ಸಂರಕ್ಷಣೆ ಆಗಬೇಕು, ನೀವು ರಕ್ಷಣೆ ಹೊಂದಬೇಕು ಅನ್ನುವಂಥ ಮನೋಭಿಲಾಷೆಯೊಂದಿಗೆ ಅವರನ್ನ ಒತ್ತಾಯಪಡಿಸಿ ಒಪ್ಪಿಸಿ ಆ ಮನೆಯಲ್ಲಿ ಕರ್ಕೊಂಡ್ಬಂದು ಅವ್ರನ್ನ ಇರಿಸ್ತಾಳೆ, ಅವರನ್ನ ರಕ್ಷಣೆ ಮಾಡ್ತಾಳೆ, ಅವ್ರ ಪ್ರಾಣಗಳನ್ನು ಕಾಪಾಡ್ತಾಳೆ. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 8ರಿಂದ 14ನೇ ವಚನ ನೀವು ಗಮನಿಸಿ. ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 8ರಿಂದ 14ನೇ ವಚನ, ಅದೇ ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 20ರಿಂದ 25ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನದಲ್ಲಿ ವಿಶೇಷವಾದಂತಹ ನಂಬಿಕೆಯ ವೀರರ ಸಾಲಿನಲ್ಲಿ ಈಕೆ ಹೆಸರನ್ನು ಕೂಡ ಪರಿಶುದ್ಧಾತ್ಮನ ತಗೋತಾ ಇದ್ದಾನೆ. ಪ್ರೇರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 32
ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, 11ನೇ ಅಧ್ಯಾಯ 31ನೇ ವಚನದಲ್ಲಿ, ರಹಬಳೆಂಬ ಸೂಳೆಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ಅಂತ ಹೇಳ್ತಾರೆ. ನಂಬದವರೊಂದಿಗೆ ನಾಶವಾಗಲಿಲ್ಲ. ಆಕೆಯ ಮನೆಯವರು ಸಂರಕ್ಷಿಸಲ್ಪಟ್ಟರು ಅಂತ ಹೇಳ್ತದೆ. ಸೊ ಹಾಗೆ ಇವತ್ತು ಸ್ತ್ರೀ ತನ್ನ ಕುಟುಂಬವನ್ನ ಸತ್ಯದೊಳಗೆ ನಡೆಸಬೇಕು. ಸತ್ಯದೊಳಗೆ ನಡೆಸ್ತಕ್ಕಂಥ ಕರ್ತವ್ಯ ಇದೆ. ಹಾಗಾಗಿ ಸ್ತ್ರೀ ಮಾಡಬೇಕಾದಂಥವುಗಳು ಕೆಲಸಗಳಿವು. ಈ ಉದ್ದೇಶಕ್ಕೋಸ್ಕರನೇ ದೇವರು ಸ್ತ್ರೀಯನ್ನ ಸಹಕಾರಿಣಿಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಆದಾಮನಿಗೆ, ಪುರುಷನಿಗೆ. ಇವು ಕರ್ತವ್ಯಗಳು. ದೇವ್ರ ಚಿತ್ತವಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ತ್ರೀ ಮಾಡಬಾರದಂಥವುಗಳು ಯಾವುವು ಅನ್ನುವಂಥದ್ದನ್ನು ಒಂದ್ಸರಿ ಗಮನಿಸೋಣ. ಇದುವರೆಗೂ ಸ್ತ್ರೀ ಮಾಡಬೇಕಾದಂಥವುಗಳು ಏನು ಅನ್ನೋದನ್ನು ಕಲ್ತ್ಕೊಂಡ್ವಿ. ದೇವರ ಸಂಕಲ್ಪದಲ್ಲಿರ್ತಕ್ಕಂಥ ಸ್ತ್ರೀ ಮಾಡಬೇಕಾದಂಥವುಗಳು ಏನು ಅಂತಂದ್ರೆ, ಕುಟುಂಬವನ್ನು ಸತ್ಯದೊಳಗೆ ನಡೆಸಬೇಕು, ಗಂಡನಿಗೆ ವಿಧೇಯಳಾಗಿರಬೇಕು, ಮಕ್ಕಳನ್ನು ದೈವಿಕ ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು, ಸತ್ಯದ ವಿಷಯದಲ್ಲಿ ಗಂಡನಿಗೆ ಸಹಕಾರಿಣಿಯಾಗಿರಬೇಕು, ಗಂಡನ ಜವಾಬ್ದಾರಿಯನ್ನು ಗುರುತಿಸಬೇಕು, ಸಭೆಯಲ್ಲಿ ತಮಗೆ ಕೊಟ್ಟಂತ ಕೆಲಸವನ್ನು ನಿರ್ವಹಿಸಬೇಕು, ಅಕ್ಷಯ ಅಲಂಕಾರದೊಂದಿಗೆ ತಮ್ಮನ್ನು ತಾವು ಅಲಂಕರಿಸಿಕೊಳ್ಬೇಕು ಅನ್ನುವಂಥ ವಿಷಯಗಳನ್ನ ನಾವು ಕಲ್ತ್ಕೊಂಡಿವಿ. ಇದು ಸ್ತ್ರೀ ಮಾಡಬೇಕಾದಂಥವುಗಳು. ಮುಂದಿನ ಭಾಗದಲ್ಲಿ ಸ್ತ್ರೀ ಮಾಡಬಾರದಂಥವುಗಳು ಏನು ಅನ್ನೋದನ್ನು ಒಂದ್ಸಾರಿ ಗುರುತಿಸಿ, ದೇವರ ಸಂಕಲ್ಪದಲ್ಲಿ ಸ್ತ್ರೀ ಅನ್ನುವಂಥ ವಿಷಯವನ್ನ ನಾವು ಅತ್ಯಂತ ಚಂದವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮಗಳ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕಾಗುವಂಥ ದೇವರು ತಾನೇ ನಮ್ಮನ್ನು ನಡೆಸಲಿ, ಬಲಪಡಿಸಲಿ ಎಂಬುದಾಗಿ ಕೋರುತ್ತಾ ಇಲ್ಲಿಗೆ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ನಮಸ್ಕಾರ.